S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 ಟಿವಿ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 ಟಿವಿ, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಪಾದಯಾತ್ರೆಯಿಂದ ಬೆಳಗಾವಿಗೆ ಬಂದ ಸತೀಶ್ ಈ ಬಾರಿ ರೈಲು ಪ್ರಯಾಣ ಮಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ. ಗೋಕಾಕ್ ರೈಲು ನಿಲ್ದಾಣಕ್ಕೆ ವಿಸಿಟ್. ನಾಡಿನಾದ್ಯಂತ ಸ್ವಾಮಿ ವಿವೇಕಾನಂದ ಜಯಂತಿ ಆಚರಣೆ. ಯುವ ದಿನ ಆಚರಣೆಗೆ ಸಕಲರ ಸಾಥ್. ಗೋಕಾಕ್ ತಾಲೂಕಿನ ಸಾವಳಗಿಯಲ್ಲಿ ಆಚರಣೆ. ಎಳಕಲ್ ನಗರದ ನಿಸರ್ಗ ಫಾರ್ಮಸ್ನಲ್ಲಿ ಸಮಾರಂಭ. ನೂತನ ಪದಾಧಿಕಾರಿಗಳ ನೇಮಕ. ಯುವ ದಿನ ಆಚರಣೆ. ಅನುವಾದದ ಮಹತ್ವ ಅರಿಯೋಣ. ರಾಯಪುರದಲ್ಲಿ ಅನುವಾದ ಕಾರ್ಯಾಗಾರ. ರಾಯಪುರದ ಮಹಾಂತ ಮಹಾವಿದ್ಯಾಲಯದಲ್ಲಿ ಚಾಲನೆ. ಮಣ್ಣಿನಲ್ಲಿ ಹೂತು ಹೋಗ್ತಿವೆ ಹಳಿಯ ಶಿಲಾಮೂರ್ತಿ. ಮುದುಗಲ್ನಲ್ಲಿ ಘಟನೆ. ಜೈ ಭೀಮಾ ಸಂಘಟನೆಯಿಂದ ರಕ್ಷಣಾ ಕಾರ್ಯ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಕಾಂಗ್ರೆಸ್ ಪಕ್ಷ ಜನವರಿ 9ರಿಂದ ಕೈಗೊಂಡ ಮೇಕೆದಾಟು ಪಾದಯಾತ್ರೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಪಾಲ್ಗೊಂಡು ಬೆಂಗಳೂರಿನಿಂದ ಗೋಕಾಕ್ಗೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ದಾರೆ. ಕೈ ಮುಖಂಡರು ನಡೆಸ್ತಾ ಇರೋ ಮೇಕೆದಾಟು ಪಾದಯಾತ್ರೆಗೆ ಬೆಳಗಾವಿ ಜಿಲ್ಲೆಯ ಮುಖಂಡರು, ಕಾರ್ಯಕರ್ತರು ಅಪಾರ ಬೆಂಬಲಿಗರೊಂದಿಗೆ ತೆರಳಿ 10 ಮತ್ತು 11ರಂದು 2 ದಿನಗಳ ಕಾಲ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ರಾಜ್ಯ ನಾಯಕರ ಜೊತೆ ಹೆಜ್ಜೆ ಹಾಕಿದ್ರು. ಕಾಂಗ್ರೆಸ್ ಪಕ್ಷ ಜನವರಿ 9ರಿಂದ ಕೈಗೊಂಡ ಮೇಕೆದಾಟು ಪಾದಯಾತ್ರೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಪಾಲ್ಗೊಂಡು ಬೆಂಗಳೂರಿನಿಂದ ಗೋಕಾಕ್ಗೆ ರೈಲಿನಲ್ಲಿಯೇ ಪ್ರಯಾಣ ಮಾಡಿದ್ದಾರೆ. ಕೈಪಡೆ ನಡೆಸ್ತಾ ಇರೋ ಮೇಕೆದಾಟು ಪಾದಯಾತ್ರೆಗೆ ಬೆಳಗಾವಿ ಜಿಲ್ಲೆಯ ಮುಖಂಡರು, ಕಾರ್ಯಕರ್ತರು ಅಪಾರ ಬೆಂಬಲಿಗರೊಂದಿಗೆ ತೆರಳಿ 10 ಮತ್ತು 11ರಂದು 2 ದಿನಗಳ ಕಾಲ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ರಾಜ್ಯ ನಾಯಕರ ಜೊತೆ ಹೆಜ್ಜೆ ಹಾಕಿದ್ರು. ಕಾಂಗ್ರೆಸ್ ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಬೆಂಗಳೂರಿನಿಂದ ಗೋಕಾಕ್ಗೆ ಆಗಮಿಸಿದ್ದಾರೆ. ರಾಜಧಾನಿಯಿಂದಲೇ ರಾತ್ರಿ ರೈಲಿನಲ್ಲಿ ಪ್ರಯಾಣ ಮಾಡುವ ಮೂಲಕ ಗುರುವಾರ ಗೋಕಾಕ್ ರೈಲು ನಿಲ್ದಾಣಕ್ಕೆ ಬೆಂಬಲಿಗರೊಂದಿಗೆ ಆಗಮಿಸಿ ರೈಲಿನಿಂದ ಇಳಿದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪರಶುರಾಮ್ ರಾಮಗನಟ್ಟಿ, ಪ್ರವೀಣ್ ಗುಡ್ಡ, ಕಾಯಿ ಸುನೀಲ್ ಗುಡ್ಡಕಾಯಿ, ಮಂಜುಳಾ ರಾನಗಟ್ಟಿ ಬೆಂಬಲಿಗರು, ಕಾರ್ಯಕರ್ತರು ಇದ್ದರು. ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ನಿನ್ನೆ ದಿನ 4 ಊರಿನ ಯುವಕರಿಂದ ಸ್ವಾಮಿ ವಿವೇಕಾನಂದರ 159ನೇ ಜನ್ಮದಿನಾಚರಣೆಯನ್ನ ಸರಳವಾಗಿ ಆಚರಣೆ ಮಾಡಲಾಯಿತು. ನಂತರ ಮಾತನಾಡಿದ ಶಿವಲಿಂಗ ಕಬಾಡಿಗಿಯವರು, ಸ್ವಾಮಿ ವಿವೇಕಾನಂದ ಅವರ ಹೆಸರು ಕೇಳಿದ್ರೆ ರೋಮಾಂಚನಗೊಳ್ಳುತ್ತೇವೆ. ಕನಕನದಲ್ಲೂ ದೇಶಭಕ್ತಿಯನ್ನ ತುಂಬಿಕೊಂಡಿದ್ದ ಆ ಮಹಾನ್ ಚೇತನ ಭಾರತ ದೇಶದ ವೈಶಿಷ್ಟ್ಯವನ್ನ ವಿಶ್ವಕ್ಕೆ ಪರಿಚಯಿಸಿದರು ಅಂತ ಹೇಳಿದರು. ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ನಿನ್ನೆ ದಿನ 4 ಊರಿನ ಯುವಕರಿಂದ ಸ್ವಾಮಿ ವಿವೇಕಾನಂದರ 159ನೇ ಜನ್ಮದಿನಾಚರಣೆಯನ್ನ ಅತಿ ಸರಳ ರೀತಿಯಿಂದ ಆಚರಣೆ ಮಾಡಿದ್ರು. ನಂತರ ಮಾತನಾಡಿದ ಶಿವಲಿಂಗ ಕಬಾಡ್ಗಿ ಅವರು, ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿದ್ರೆ ಸಾಕು ರೋಮಾಂಚನಗೊಳ್ಳುತ್ತೆ. ಕನಕನದಲ್ಲೂ ದೇಶಭಕ್ತಿಯನ್ನು ತುಂಬಿಕೊಂಡಿದ್ದ ಆ ಮಹಾನ್ ಚೇತನ ಭಾರತ ದೇಶದ ವೈಶಿಷ್ಟ್ಯವನ್ನ ವಿಶ್ವಕ್ಕೆ ಪರಿಚಯಿಸಿದವರು. ಸ್ವಾಮಿ ವಿವೇಕಾನಂದರ ಜನ್ಮದಿನ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಏಳಿ ಎದ್ದೇಳಿ, ಗುರಿ ಮುಟ್ಟೋ ತನಕ ನಿನ್ನದಿರಿ ಅಂತ ಯುವಕರಿಗೆ ಕರೆ ಕೊಟ್ಟ ಸ್ವಾಮಿ ವಿವೇಕಾನಂದರಿಗೆ ಯುವಶಕ್ತಿಯ ಮೇಲೆ ಅಪಾರವಾದ ನಂಬಿಕೆ ಇತ್ತು. ಯುವಶಕ್ತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನನಗೆ 100 ಜನ ಗಟ್ಟಿಮುಟ್ಟಾದ ಯುವಕರನ್ನ ಕೊಡಿ, ನಾವು ನವಭಾರತವನ್ನ ನಿರ್ಮಾಣ ಮಾಡ್ತೇನೆ ಅಂತ ಇದ್ರು ವಿವೇಕಾನಂದರು. 1984ರಲ್ಲಿ ಭಾರತ ಸರ್ಕಾರ ಈ ದಿನವನ್ನ ಯುವ ದಿನವನ್ನಾಗಿ ಆಚರಿಸುವಂತೆ ಘೋಷಣೆ ಮಾಡಿತು.
ಸ್ವಾಮಿ ವಿವೇಕಾನಂದರ ತತ್ವಜ್ಞಾನ ಮತ್ತು ಅವರು ಬದುಕಿ ಬೋಧಿಸಿದ ಆದರ್ಶಗಳು ಭಾರತದ ಯುವಜನತೆಯ ದೊಡ್ಡ ಸಂಪನ್ಮೂಲ ಹಾಗೂ ಸ್ಫೂರ್ತಿ ಮೂಲಕವಾಗಿವೆ ಅಂತ ಸರ್ಕಾರ ಈ ಘೋಷಣೆಯಲ್ಲಿ ಗುರುತಿಸಿತು. 1985ರಿಂದ ಈಚೆಗೆ ಪ್ರತಿ ವರ್ಷ ಯುವ ದಿನವನ್ನು ಆಚರಿಸಲಾಗುತ್ತೆ. 1983ರಲ್ಲಿ ಶಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೆರಿಕದ ಸಹೋದರಿಯರೇ ಮತ್ತು ಸಹೋದರರೇ ಎಂದು ಹೇಳುವ ಮೂಲಕ ಪಾಶ್ಚಿಮಾತ್ಯರ ಕಣ್ಣನ್ನು ತೆರೆಸಿದ ವಿವೇಕಾನಂದರು ಭಾರತದ ಕೀರ್ತಿ ಪತಾಕೆಯನ್ನ ವಿಶ್ವದ ಮುಂದೆ ಎತ್ತಿ ಹಿಡಿದಿದ್ದಾರೆ. 1892ರ ಸೆಪ್ಟೆಂಬರ್ 11ರಂದು ಸೋಮವಾರ ಶಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದ ಕೇವಲ 3 ನಿಮಿಷದ ಭಾಷಣದಲ್ಲಿ ಭಾರತದ ಸನಾತನ ಧರ್ಮದ ಹಿರಿಮೆ ವಿಶ್ವಕ್ಕೆ ತಿಳಿಸಿ ವಿಶ್ವದಾದ್ಯಂತ ಪ್ರಸಿದ್ಧರಾದರು. ವಿಶ್ವಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಂಡ ಬಳಿಕ ಅಮೆರಿಕ, ಇಂಗ್ಲೆಂಡ್, ಯುರೋಪ್ ಹಾಗೂ ಭಾರತದಲ್ಲಿ ಅವರು ಮಾಡಿದ ಭಾಷಣ, ಅವರ ಪತ್ರಗಳು, ಅವರು ನಡೆಸಿದ ಚರ್ಚೆಗಳು ಎಂದಿಗೂ ಆಕರ ಗ್ರಂಥಗಳಾಗಿವೆ. ನೊಬೆಲ್ ಪುರಸ್ಕೃತ ವೀರೇಂದ್ರನಾಥ್ ಟ್ಯಾಗೋರ್ ಅವರ ವಿವೇಕಾನಂದರ ಕುರಿತು ಭಾರತವನ್ನು ತಿಳಿಯಬೇಕೆಂದರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಓದಿ ಅಂತ ಹೇಳಿದ್ದಾರೆ. ಅಂದರೆ ವಿವೇಕಾನಂದರು ಭಾರತವನ್ನ ಪ್ರೀತಿಸೋದರ ಜೊತೆಗೆ ಭಾರತವನ್ನ ಅಧ್ಯಯನ ಕೂಡ ಮಾಡಿದ್ರು. ಇಷ್ಟು ಬೇಗ ಮುಂದುವರಲಿಕ್ಕೆ ಕಾರಣ ಅಂತ ಕೇಳಿದಾಗ ಅಲ್ಲಿಯ ತಜ್ಞರು ಹೇಳ್ತಾರೆ, ನಮ್ಮ ದೇಶದ ಜನ 18 ತಾಸು ಕೆಲಸ ಮಾಡಿದ್ವಿ ನಾವು, ಅದಕ್ಕೆ ದೇಶವನ್ನ ಈ ರೀತಿ ಕಟ್ಟಿದ್ವು ಅಂತ. ಹಾಗಾದ್ರೆ ನಾವು ಇವತ್ತು 8 ತಾಸು ಕೆಲಸ ಮಾಡ್ತೇವೆ. ಹಾಗಾದ್ರೆ ಜಪಾನ್ ಹಾಗೆ ಯಾಕೆ ಬೆಳೀತು? ಅಲ್ಲಿಯ ಮಾನವನ ವಿಕಾಸದಿಂದ ಬೆಳೀತು. ಮನುಷ್ಯರು, ನಾವು ದೇಶದಲ್ಲಿ ಕಟ್ಟಬೇಕಾದದ್ದು ಮಠ ಮಂದಿರಗಳನ್ನಲ್ಲ, ಮಾನವನ ಮನಸ್ಸುಗಳನ್ನ. ದೇಶವನ್ನ ಬೆಳೆಸುವುದು ದೇಶದ ರಸ್ತೆಗಳಲ್ಲ, ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಟ್ಟಡಗಳಲ್ಲ. ಅಮೆರಿಕಾದಲ್ಲಿ ಸುಂಟರ ಗಾಳಿ ಬಡಿದಾಗ ಅಲ್ಲಿರ್ತಕ್ಕಂಥ ಅಮೆರಿಕಾದ ಜನನೇ ಅಮೆರಿಕಾದ ಜನರ ಮನೆಗಳನ್ನ ಲೂಟಿ ಮಾಡಿದ್ರು. ಆದ್ರೆ ನಮ್ಮ ದೇಶದೊಳಗಡೆ ಇತ್ತೀಚೆಗೆ ನಮ್ಮಲ್ಲಿ ಏನೋ ಒಂದು ಪ್ರವಾಹ ಬಂದಾಗ ಒಂದೂರಿನ ಜನ ಇನ್ನೊಂದು ಊರಿಗೆ ಹೋಗಿ ರೊಟ್ಟಿ ಕೊಟ್ಟರು. ಆದ್ರಿಂದ ಹೇಳ್ತಾರೆ ವಿವೇಕಾನಂದರು, ದೇಶವನ್ನು ಕಟ್ಟುವುದು ಕಟ್ಟಡಗಳಲ್ಲ, ದೇಶವನ್ನು ಕಟ್ಟುವುದು ರಸ್ತೆಗಳಲ್ಲ, ದೇಶವನ್ನು ಕಟ್ಟುವುದು ಯಾವುದೋ ಒಂದು ದೇವಸ್ಥಾನಗಳಲ್ಲ, ದೇಶವನ್ನು ಕಟ್ಟುವುದು ಆ ದೇಶದ ಜನರ ಹೃದಯಗಳು ಅಂತ. ಯುವ ದಿನವನ್ನ ಈ ಮೊದಲು ಸ್ವಾಮಿ ವಿವೇಕಾನಂದ ಜಯಂತಿ ಅಂತ ಆಚರಿಸಲಾಗ್ತಾ ಇತ್ತು. ಶಾಲೆ ಮತ್ತು ಕಾಲೇಜುಗಳಲ್ಲಿ ವಿವೇಕಾನಂದರ ಜೀವನ, ಬೋಧನೆ ಮತ್ತು ಉಪನ್ಯಾಸ, ಪ್ರವಚನ, ಸೆಮಿನಾರ್, ಯೋಗಾಸನ ಸ್ಪರ್ಧೆಗಳು, ಸಂಗೀತ, ಯುವಜನೋತ್ಸವ ನಡೆಯುತ್ತೆ ಅಂತ ಈಗಲೂ ನಡೀತಾ ಇವೆ ಅಂತ ಅವರು ಹೇಳಿದ್ರು. ಇಳಕಲ್ ನಗರದ ನಿಸರ್ಗ ಫಾರ್ಮಸ್ನಲ್ಲಿ ನಡೆದ ಜೆಸಿಇ ಇಳಕಲ್ ಸಿಲ್ಕ್ ಸಿಟಿ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭದಲ್ಲಿ ಜೆಸಿಐ ಸಿಲ್ಕ್ ಸಿಟಿ 2022ರ ಅಧ್ಯಕ್ಷರಾಗಿ ಜೆಸಿ ವಿದ್ಯಾ ಎಂ ಸಜ್ಜನ್ ಕಾರ್ಯದರ್ಶಿಯಾಗಿ, ಜೆಸಿ ರಶ್ಮಿ ಗವಿಮಠ ಖಜಾಂಚಿಯಾಗಿ, ಜೆಸಿ ಮಮತಾ ಪಾಟೀಲ್ ಆಯ್ಕೆಯಾಗಿ ಪದಗ್ರಹಣ ಸಮಾರಂಭವನ್ನು ಎಸ್ಪಿ ವೆಂಕಟೇಶ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಇಂದು ಯುವ ದಿನ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಇಳಕಲ್ ಶ್ರೀಮಠದ ಪೂಜ್ಯರಾದ ಗುರುಮಹಂತ ಶ್ರೀಗಳು ಸೇರಿದಂತೆ ಎಲ್ಲ ಗಣ್ಯರು ಪುಷ್ಪನಮನ ಸಲ್ಲಿಸುವ ಮೂಲಕ ವಿವೇಕಾನಂದರ ಜಯಂತಿಯನ್ನು ಆಚರಿಸಿದ್ರು. ಇಳಕಲ್ ನಗರದ ನಿಸರ್ಗ ಫಾರ್ಮ್ ಹೌಸ್ನಲ್ಲಿ ನಡೆದ ಜೆಸಿಇ ಇಳಕಲ್ ಸಿಲ್ಕ್ ಸಿಟಿ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭದಲ್ಲಿ ಜೆಸಿಇ ಸಿಲ್ಕ್ ಸಿಟಿ 2022ರ ಅಧ್ಯಕ್ಷರಾಗಿ ಜೆಸಿ ವಿದ್ಯಾ ಎಂ ಸಜ್ಜನ್ ಕಾರ್ಯದರ್ಶಿಯಾಗಿ, ಜೆಸಿ ರಶ್ಮಿ ಗವಿಮಠ ಖಜಾಂಚಿಯಾಗಿ, ಜೆಸಿ ಮಮತಾ ಪಾಟೀಲ್ ಆಯ್ಕೆಯಾಗಿ ಪದಗ್ರಹಣ ಸಮಾರಂಭವನ್ನು ಎಸ್ಪಿ ವೆಂಕಟೇಶ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಎಂದು ಯುವ ದಿನ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಇಳಕಲ್ ನಗರದ ಪೂಜ್ಯರಾದ ಗುರುಮಹಾಂತ ಶ್ರೀಗಳು ಸೇರಿದಂತೆ ಎಲ್ಲ ಗಣ್ಯರು ಪುಷ್ಪನಮನ ಸಲ್ಲಿಸುವ ಮೂಲಕ ವಿವೇಕಾನಂದ ಜಯಂತಿಯನ್ನು ಆಚರಿಸಿದರು. 2021ರ ಅಧ್ಯಕ್ಷೆ ಹಾಗೂ ಇಂದಿನ ಸಮಾರಂಭದ ಆಯೋಜಕರಾದ ಲಕ್ಷ್ಮೀ ಕುಡುಗಮರಿ ಜೆಸಿ ಸಾಧನೆಯ ವರದಿ ವಾಚನ ಮಾಡಿದರು. ನಂತರ ವಲಯಾಧ್ಯಕ್ಷರಾದ ಜೆಸಿ ದೀಪಿಕಾ ಬಿದ್ರಿ ಅವರು ನೂತನ ಅಧ್ಯಕ್ಷರಾದ ವಿದ್ಯಾ ಸಜ್ಜನ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು. ನೂತನ ಅಧ್ಯಕ್ಷರಾದ ಜೆಸಿ ವಿದ್ಯಾ ಸಜ್ಜನ್ ಅವರು ನೂತನವಾಗಿ ಆಯ್ಕೆಯಾದ ಕಾರ್ಯದರ್ಶಿ ರಶ್ಮಿ ಗವಿಮಠ ಸೇರಿದಂತೆ ಉಳಿದ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ನಂತರದಲ್ಲಿ ರಾಷ್ಟ್ರಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಡಾಕ್ಟರ್ ಶುಭಾರಾಣಿ ಕಡಪಟ್ಟಿ, ಸ್ಫೂರ್ತಿ ಬಸವರಾಜ್, ವಾಣಿ ರಾಮದುರ್ಗ, ರಶ್ಮಿ ಗವಿಮಠ ಅವರಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. HGF, JFM ಸೇರಿದಂತೆ ಆಕ್ಟಿವ್ ಮೆಂಬರ್ ಪಿನ್ಗಳನ್ನು ಸಹ ವಿತರಿಸಲಾಯಿತು. ವಲಯ ಮಟ್ಟದಲ್ಲಿ ಬೆಸ್ಟ್ ಲೋಮ್ ಆಗಿ ಗುರುತಿಸಿಕೊಂಡು ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗಳಿಸಿದ ಲಕ್ಷ್ಮೀ ಕುಟುಗಮರಿ ಅವರ ಸಾಧನೆಯನ್ನ ಮುಖ್ಯ ಅತಿಥಿಗಳಾದ PZP ಸ್ವಾಮಿ H ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಸಮಾರಂಭದ ಅತಿಥಿ ಹಾಗೂ ಸನ್ಮಾನಿತರಾದ ನಗರಸಭೆಯ ಅಧ್ಯಕ್ಷ ಮಂಜುನಾಥ್ ಶೆಟ್ಟರ್, PZP
ಪವನ್ ಕುಮಾರ್ ಸೇರಿದಂತೆ ಸಿಲ್ಕ್ ಸಿಟಿಯ ಪೂರ್ವ ಅಧ್ಯಕ್ಷರೆಲ್ಲರನ್ನ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಜೆಸಿಐ ಇಳಕಲ್ ಸಿಲ್ಕ್ ಸಿಟಿಯ ನೂತನ ಪದಾಧಿಕಾರಿಗಳಿಗೆ ಇಳಕಲ್ನ ರೋಟರಿ ಕ್ಲಬ್, ಸರ್ವ ವಿಜಯ ಸಂಸ್ಥೆ, ಸಜ್ಜನ ಸಮಾಜ, ಅಕ್ಕನ ಬಳಗ, ಕದಳಿ ವೇದಿಕೆ, ಲಯನ್ಸ್ ಕ್ಲಬ್ ಸಂಸ್ಥೆಗಳು ನೂತನ ಪದಾಧಿಕಾರಿಗಳನ್ನ ಸತ್ಕರಿಸಿದ್ರು. ಪೂಜ್ಯರು ಆಶೀರ್ವಚನ ನೀಡಿದ್ರು. ಮತ್ತು ಇಲ್ಲಿ ನಡೆದಿರುವ ನಮ್ಮ ಎಲ್ಲ ಪೂಜ್ಯ ತಾಯಿಗಳಲ್ಲಿ ಹಾಗೂ ಶರಣರಲ್ಲಿ ಭಕ್ತಿಯ ಶರಣಾರ್ಥಿಗಳು. ನಮ್ಮ ಜೆಸಿ ಸಿಲ್ಕ್ ಸಿಟಿ ನಮ್ಮ ಶರಣ ಹೇಳಿದಂತೆ ನಮ್ಮ ತಾಯಿಯಂದರು ಈ ಸಂಸ್ಕಾರವನ್ನು ಏನಿಲ್ಲ ಎಲ್ಲರ ಗಮನವನ್ನು ಸೆಳೆದಿದೆ. ಆ ಸಂಸ್ಕಾರದಲ್ಲಿ ಎಷ್ಟೊಂದು ಶಕ್ತಿ ಇದೆ. ಅದಕ್ಕೆ ಸಂಸ್ಕಾರವನ್ನು ಹೊಂದಿದಂಥ ನಮ್ಮ ಇಳಕಲ್ ತಾಯಿಯರು ಯಾವುದೇ ಊರಿಗೆ ಹೋದರೂ ಕೂಡ ಎಲ್ಲರ ಗಮನವನ್ನು ಸೆಳೆತಾರೆ. ಯಾಕಂದ್ರೆ ಅದು ಸಂಸ್ಕಾರ, ಅದೊಂದು ಅತಿಥಿ ಸತ್ಕಾರ, ಸೌಜನ್ಯ ಎಲ್ಲವನ್ನು ಕೂಡಿಕೊಂಡು ಮತ್ತು ಗೌರವ ಕೊಡೋದು, ಅವರಿಗೆ ಒಂದು ಅತ್ಯಂತ ಆತ್ಮೀಯವಾದಂಥ ಒಂದು ಮಾತುಗಳನ್ನು ಕೇಳೋದು, ಪ್ರೀತಿಯಿಂದ ಮಾತನಾಡಿಸೋದು, ಇದೆಲ್ಲ ಒಂದು ಸಂಸ್ಕಾರ ಇದೆ. ಅಂದ್ರೆ ಆಟ್ಲಿ ಮಾತಾಡೋದು, ಇದೆಲ್ಲ ನಮ್ಮ ಇಳಕಲ್ ಜನತೆ ಒಂದು ಸಂಸ್ಕಾರ. ಈ ಒಂದು ಸಂಸ್ಕಾರದಿಂದ ಇಡೀ ನಾಡಿನಲ್ಲಿ ಎಲ್ಲೇ ಹೋದರೂ ಕೂಡ ನಮ್ಮ ತಾಯಿಯಂದರು ಒಂದು ಗಮನವನ್ನು ಸೆಳೀತಾರೆ ಅನ್ನೋದಕ್ಕೆ ನನಗೆ ಅತ್ಯಂತ ವಿಶ್ವಾಸ ಇದೆ. ಯಾಕಂದ್ರೆ ನಮ್ಮ ದೀಪಿಕಾ ತಾಯಿ ಇದರಲ್ಲಿ ಅವರು ಬೇರೆ ಎಲ್ಲ ವಿಜಯ ಮಾತ್ರ ಬರ್ತಾರೆ. ಅದಕ್ಕೆ ಅವರು ಚಿತ್ರಗಿರಿ ಪ್ರತಿ ವರ್ಷ ಜಾತ್ರೆಗೆ ಬರ್ತಾರೆ. ಅವರು ಫ್ಯಾಮಿಲಿಯವರೆಲ್ಲ ನನಗೂ ಗೊತ್ತಿದ್ದಿಲ್ಲ, ನಿಮಗೆ ಮುದ್ದೆ ಅದಕ್ಕಾಗಿ ಇವತ್ತು ನಮ್ಮ ಈ ಸಂಸ್ಕಾರವನ್ನು ಅಡಿಪಾಯವಾಗಿ ಇಟ್ಟುಕೊಂಡು ಸಮಾಜ ಸೇವೆಯನ್ನು ಮಾಡತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಜೆಸಿ ಸಂಸ್ಥೆ ನಮ್ಮ ಇಳಕಲ್ಲಲ್ಲಿ ಹುಟ್ಟುಕೊಂಡಿದೆ. ಅದಕ್ಕಾಗಿ ಸಮಾಜ ಸೇವೆ ಅನ್ನೋದೇನಿತ್ತಲ್ಲ ಅದು ಒಂದು ಜೀವಂತ ದೇವರ ಪೂಜೆ. ಸಮಾಜ ಸೇವೆಯನ್ನು ಅದಕ್ಕೇನೆ ಜಂಗಮ ಅಂತ ಕರೀತಾರೆ. ವಿಜಯ ಮಹಾಂತ ಶ್ರೀಗಳು ಇದ್ರು, ನಿಮಗೆಲ್ಲರೂ ಬಹಳ ಸಮಾಜಕ್ಕೆ ಎಷ್ಟು ಬೆಲೆ ಕೊಡ್ತಿದ್ರು. ಅದಕ್ಕೆ ಕಿಡಿಗೆ ಬಸಲಿಂಗಪ್ಪನವರ ಅಂತ ಹೇಳಿ ಬಾಗಲಕೋಟೆ ಹೇಳಿದ್ರು. ಅವರು ವಿಜಯ ಮಹಾಂಶಗಳಿಗೆ ಅವರು ಬರ್ತಾರೆ ಅಂತ ಗೊತ್ತಾದ್ದು. ವಿಜಯ ಮಹಾಂಶಗಳು ಇಷ್ಟು ಸೌಜನ್ಯ ಮೂರ್ತಿಗಳಾಗಿದ್ರಲ್ಲ, ಅವರು ಸಂಸಾರಿಕರು ಕಿಡಿಗೆ ಬಸಲಿಂಗಪ್ಪನವರು. ಆದರೆ ತತ್ವನಿಷ್ಠರು, ಒಳ್ಳೆಯ ತತ್ವನಿಷ್ಠ ಕಿಡಿಗೆ ಬಸಲಿಂಗಪ್ಪನವರು. ಅವರು ಮಠಕ್ಕೆ ಬರ್ತಾರೆ ಅಂದ್ರೆ ಅಜ್ಜವರ ಸ್ವತಃ ಪೂಜೆಗೆ ಹೋಗಿ ಸ್ವಚ್ಛ ಮಾಡ್ತಾರೆ. ಅವರೇ ಸ್ವಚ್ಛ ಮಾಡ್ತಾರೆ, ಅವರ ರೂಪದಲ್ಲಿ ಇರ್ತಾರೆ, ಅವರೇ ನೀರು ಇಡ್ತಾರೆ, ಎಲ್ಲ ಪೂಜೆಗೆ ವ್ಯವಸ್ಥೆ ಮಾಡಿ ಅವ್ರ ಒಳಗೆ ಪೂಜೆ ಕೊಂಡಿಸ್ತಾರೆ. ದೊಡ್ಡ ವಿಜಯ ಮಹಾಂಶಿಗಳು ಅವರು ಪೂಜೆ ಕೊಂಡಿಸ್ತಾರೆ. ವಿಜಯ ಮಹಾಂಶಿಗಳು ಅವರು ಪೂಜೆ ಕೋಲಿಗೆ ಹೊರಗೆ ವಿಜಯ ಮಹಾಂಶಿಗಳು ಕೊಂಡಿರ್ತಾರೆ. ಆದರೆ ಶರಣ ಬಂದಾಗ ಅವರಿಗೆ ಪೂಜೆ ಮಾಡಿಸ್ಕೊಂಡು ಎಷ್ಟು ಸೌಜನ್ಯ. ಅವ್ರು ದೊಡ್ಡ ತಪಸ್ವಿಗಳು ವಿಜಯ ಮಹಾಂಶಿಗಳು. ಅವ್ರದೆಲ್ಲ ಲಿಂಗ ಪೂಜೆ ಎಲ್ಲ ಮುಗಿತೈತಿ. ಮುಗಿದ ಮೇಲೆ ವಿಜಯ ಮಹಾಂಶಿಗಳು ಮಾತು ಹೇಳ್ತಾರೆ. ಏನಂತಂದ್ರೆ, ಏನ್ರಿ ಬಸಲಿಂಗಪ್ಪನಾರ ಮತ್ತು ಲಿಂಗ ಪೂಜೆ ಆದ್ಮೇಲೆ ಜಂಗಮ ಪೂಜೆ ಮಾಡ್ಬೇಕಲ್ರಿಪ್ಪ ಅಂತ ಹೇಳ್ತಾರೆ. ಅವಾಗ ಅವರು ಕಿಡಿಗೆ ಬಸಲಿಂಗಪ್ಪನವ್ರು ಹೇಳ್ತಾರೆ, ಏನು ಹೇಳ್ತಾರೆ ಅಂದ್ರೆ, ನಮ್ಮ ಲಿಂಗ ಪೂಜೆ ಅಷ್ಟೇ ಸಾಕ್ರಿಪ್ಪ, ಜಂಗಮ ಪೂಜೆ ನಮ್ಗೆ ಬೇಡ ಅಂತಾರೆ ಅವರು. ಕೆಟ್ಟ ಬಸಲಿಂಗಪ್ಪನಿ ಅಂತಾರೆ ಅವರು. ಲಿಂಗದ ಮುಖವೇ ಜಂಗಮ. ಜಂಗಮಯ್ಯನ ಲಿಂಗ ಪೂಜೆ ಮಾಡುವೆನೆಯ ಜಂಗಮಯ್ಯನ ಮಠಕ್ಕೆ ಬರಲ್ಲ. ನಾನು ಲಿಂಗ ಪೂಜೆ ಯಾಕೆ ಮಾಡ್ತೀನಿ ಅಂದ್ರೆ ಶರಣರೆಲ್ಲ ಬರಲಿ, ಅವರ ಸೇವೆಯನ್ನು ಮಾಡೋಕೆ ಅವಕಾಶ ನನಗೆ ಸಿಗಲಿ ಅಂತ ತಿಳ್ಕೊಂಡು ಲಿಂಗ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ ಬಸವಣ್ಣನವರು. ಅದಕ್ಕೆ ಕಿಡಿಗೆ ಬಸಲಿಂಗಪ್ಪನವ್ರ ಮಠಕ್ಕೆ ಬರ್ತಾರೆ ಅಂದ್ರೆ ಅಜೋಲ ಸೇವೆ ಮಾಡ್ತಾರೆ ಶರಣರ ಅಂತ. ಹಿಂಗ ಸೇವೆ ಮಾಡೋದು, ಜಂಗಮ ಸೇವೆ ಅನ್ನೋದೇನಿಲ್ಲ, ಸಮಾಜ ಸೇವೆ ಅನ್ನೋದೇನಿಲ್ಲ, ಅದು ದೇವರ ಪೂಜೆ. ಲಿಂಗ ಪೂಜೆಗಿಂತಲೂ ಶ್ರೇಷ್ಠ. ಲಿಂಗ ಪೂಜೆಯನ್ನು ಯಾಕೆ ಮಾಡಬೇಕು ಅಂತಂದ್ರೆ ಜಂಗಮ ಸೇವೆ ನನಗೆ ಸಿಗಲಿ ಅಂತ ಲಿಂಗ ಪೂಜೆಯನ್ನು ಮಾಡಬೇಕು. ಅದಕ್ಕೆ ಇವತ್ತು ಜೆಸಿ ಸಂಸ್ಥೆ ಅನ್ನೋದೇನೈತಲ್ಲ, ಇದು ದೇವ ಪೂಜೆ ಅಂದ್ರೆ ಇದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆ. ಸಮಾಜದಲ್ಲಿ ಏನು ನ್ಯೂನ್ಯತೆಗಳಿದಾವೆ, ಯಾರು ನೀಡಿ ಪೀಪಲ್ ಅದಾರೆ, ಯಾರಿಗೆ ಯಾವುದು ನೀಡ್ ಐತಿ, ಒಬ್ಬರಿಗೆ ಶಿಕ್ಷಣ ಅವಶ್ಯಕತೆ ಐತಿ, ಕೆಲವರಿಗೆ ಪರ್ಸನಲ್ ಡೆವಲಪ್ಮೆಂಟ್ ಮಾಡುವ ಅವಶ್ಯಕತೆ ಐತಿ, ಕೆಲವರಿಗೆ ಬಿಸ್ನೆಸ್ ನಲ್ಲಿ ಜ್ಞಾನ ತಗೊಳ್ಳೋ ಅವಶ್ಯಕತೆ ಐತಿ, ಕೆಲವರಿಗೆ ಮಾತು ಬರಕಿಲ್ಲ ಮಾತು ಮಾತಾಡುವಂತ ಅವಶ್ಯಕತೆ ಇರುತ್ತೆ. ಹಿಂಗ ಕೆಲವರಿಗೆ ಒಂದೊಂದು ಅವಶ್ಯಕತೆಗಳಿರ್ತವೆ. ಆ ಅವಶ್ಯಕತೆಗಳನ್ನ ಪೂರೈಸಿ ಅವರನ್ನ ಆಲ್ರೌಂಡ್ ಪರ್ಸನಾಲಿಟಿಯನ್ನ ವಿಕಾಸ ಮಾಡ್ತಕ್ಕಂಥ ಒಂದು ಏಕೈಕವಾದಂಥ ಸಂಸ್ಥೆ ಅಂದ್ರೆ ಜೆಸಿ ಸಂಸ್ಥೆ ಅಂತ ಹೇಳಿದ್ರೆ ಸತ್ಯ ಅಂತ ನನಗೆ ಅನಿಸ್ತದೆ. ಅದಕ್ಕಾಗಿ ಇವತ್ತು ಸಮಾಜ ಸೇವೆಯನ್ನು ಮಾಡಿ
ಇವತ್ತು ನಮ್ಮ ಲಕ್ಷ್ಮೀ ತಾಯಿ ಇಷ್ಟು ಒಂದ ಪ್ರಶಸ್ತಿ ತಗೊಂಡಾರ. ನನಗೆ ಯಾರಿಗೆ ಕೊಡಕ್ಕೆ ಇಷ್ಟು ದೊಡ್ಡ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ, ಇಲ್ಲೇ ರಾಷ್ಟ್ರೀಯ ಇವೆಲ್ಲ ಪ್ರಶಸ್ತಿಗಳು ಅವ್ರು ಮಾಡಿದ ಸೇವೆಗಾಗಿ ಒಂದು ಗೌರವ ಇದೆ. ಅವರು ನೀವು ಭಾಳ ಚಲೋ ಸೇವೆ ಮಾಡಿರಿ, ನಿಮ್ಮಲ್ಲೇ ಇನ್ನೊಬ್ರು ಮಾಡಲಿ ಅಂತ ಹೇಳಿ ಪ್ರೋತ್ಸಾಹದಾಯಕವಾಗಿ ಇಂಥ ಪ್ರಶಸ್ತಿಯನ್ನು ಕೊಡ್ತಾರೆ. ಅದಕ್ಕೆ ಅವರು ಸಣ್ಣ ಮಿನಿಲಾಗಿ ತಗೋಬೇಕು ಮನೆಗೆ ಅಂತ ಹೇಳಿದ್ದಾರೆ. ಅಷ್ಟು ಪ್ರಶಸ್ತಿಗಳನ್ನ ಅವ್ರು ಎಷ್ಟು ಅದಾರ ಅವ್ರಿಗಿಂತಲೂ ಎತ್ತರ ಪ್ರಶಸ್ತಿ ಇರ್ತಾರೆ. ZVP ಗೌರೀಶ್ ಭಾರ್ಗವ ನಿಕಟಪೂರ್ವ ಅಧ್ಯಕ್ಷೆ ಸಲ್ಮಾ ಕಂದಗಲ್ ವೇದಿಕೆಯಲ್ಲಿದ್ದರು. ಸವಿತಾ ಗೋಣ್ಗಡ್ ಶೆಟ್ಟಿ, JC ವಾಣಿ ವಾಚಿಸಿದ್ರು. ಸಮಾರಂಭವನ್ನ ರಶ್ಮಿ ಗವಿಮಠ ವಂದಿಸಿದ್ರು. ಸಚಿನ್ ಸಾಲಿಮಠ S90 ವೇಳ್ಕಲ್. ರಾಯಪುರದ ಮಹಾಂತ ವಿದ್ಯಾಲಯದಲ್ಲಿ ಭಾಷಾ ವಿಭಾಗಗಳು ಹಾಗೂ IQAC ಸಂಯುಕ್ತಾಶ್ರಯದಲ್ಲಿ ಪ್ರಸ್ತುತ ದಿನಗಳಲ್ಲಿಂದು ಅನುವಾದ ಅಧ್ಯಯನದ ಮಹತ್ವದ ಕುರಿತು ಒಂದು ದಿನದ ಅಂತರ್ಭಾಷಾ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಯಪುರದ ಮಹಾಂತ ಮಹಾವಿದ್ಯಾಲಯದಲ್ಲಿಂದು ಭಾಷಾ ವಿಭಾಗಗಳು ಹಾಗೂ IQAC ಸಂಯುಕ್ತಾಶ್ರಯದಲ್ಲಿ ಪ್ರಸ್ತುತ ದಿನಗಳಲ್ಲಿಂದು ಅನುವಾದ ಅಧ್ಯಯನದ ಮಹತ್ವದ ಕುರಿತು ಒಂದು ದಿನದ ಅಂತರ್ಭಾಷಾ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಪ್ರಸ್ತುತ ಜಾಗತಿಕ ಸಂದರ್ಭದಲ್ಲಿ ಜ್ಞಾನಾನುಭವದ ಜಿಂಗಂತವನ್ನು ವಿಸ್ತರಿಸಿಕೊಳ್ಳಲು ಅನುವಾದ ಪ್ರಮುಖ ಸಾಧನವಾಗಿದೆ. ಅದರಲ್ಲಿ ಭಾರತದಂತಹ ಬಹುಭಾಷಿಕ ಸಾಂಸ್ಕೃತಿಕ ಜನಾಂಗಗಳಿರುವ ರಾಷ್ಟ್ರಗಳಲ್ಲಿ ಅನುವಾದ ಅತ್ಯಂತ ಅವಶ್ಯಕವಾಗಿದೆ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರಗೊಂಡ ಸಾಹಿತ್ಯ, ಸಂಸ್ಕೃತಿ, ಕಲೆ, ವಸ್ತು, ವಿಚಾರಗಳು, ಆಲೋಚನೆಗಳು ಹೊರ ಜಗತ್ತಿಗೆ ಪರಿಚಯವಾಗುವುದರ ಮೂಲಕ ತಮ್ಮ ಹಿರಿಮೆಯನ್ನ ಸಾಧಿಸಲು ಸಾಧ್ಯವಾಗುತ್ತೆ ಅಂತ ಹೇಳಿದರು. ಅನುವಾದದ ಮಹತ್ವ, ಸಿದ್ಧಾಂತ ಹಾಗೂ ಪ್ರಕಾರಗಳ ಕುರಿತಾಗಿ ವಿವರಿಸಿದ ಅವರು ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ವಿವರಿಸಿ ಪ್ರಾಯೋಗಿಕವಾಗಿಯೂ ಕೂಡ ವಿದ್ಯಾರ್ಥಿಗಳನ್ನ ಪರೀಕ್ಷಿಸಿದ್ದರು. ಕಾರ್ಯಾಗಾರದಲ್ಲಿ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದ ಕನ್ನಡ ಅಧ್ಯಯನ ಪೀಠದ ಪ್ರೊಫೆಸರ್ ರಾಜೇಂದ್ರ ಪಾಟೀಲ್ ಅವರು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಸಾಹಿತ್ಯ ಅನುವಾದಗೊಂಡಾಗ ಅದು ಹೊಸ ಅಗತ್ಯಗಳಿಗೆ ತನ್ನನ್ನು ತೆಗೆದುಕೊಳ್ಳುತ್ತೆ, ಭಾಷೆ ಹೊಸ ಆಯಾಮಗಳನ್ನು ರೂಪಿಸಿಕೊಳ್ಳುತ್ತೆ ಅಂತ ಹೇಳಿದರು. ಅಲ್ಲದೆ ರವೀಂದ್ರನಾಥ್ ಟ್ಯಾಗೋರರ ಗೀತಾಂಜಲಿ, ಪ್ರೇಮಚಂದ್ರರ ಕಥೆಗಳು, ದುರ್ಗೇಶ್ ನಂದಿನಿಯವರ ಕಾದಂಬರಿಗಳು ಅನುವಾದದಿಂದ ಪಡೆದಂತಹ ಜಾಗತಿಕ ಮಹತ್ವವನ್ನು ವಿವರಿಸಿದ್ರು. ಜನಪದರ ಪಾರಿಭಾಷಿಕ ಪದಗಳಾದ ತಿಳಿಮುತ್ತೈದೆ, ಸಪ್ತಪದಿ, ಬಿಸಿಲು ಕೋಲು ಮುಂತಾದ ಪದಗಳು ಅನುವಾದದ ಮಹತ್ವವನ್ನು ವಿವರಿಸಿದ್ರು. ಅಧ್ಯಕ್ಷತೆ ವಹಿಸಿದ್ದ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶಾಂತಯ್ಯ KS ಅವರು ಪ್ರಾದೇಶಿಕ ಭಾಷೆಗಳನ್ನು ಜಗತ್ತಿಗೆ ಪರಿಚಯಿಸಿ ಆ ಮೂಲಕ ನಮ್ಮ ಸಂಸ್ಕೃತಿ, ಕಲೆ, ಆಚಾರ ವಿಚಾರಗಳನ್ನು ಜಗತ್ತಿನಾದ್ಯಂತ ತಿಳಿಸುವುದಕ್ಕಾಗಿ ಅನುವಾದ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರು. ಆರಂಭದಲ್ಲಿ ಚನ್ನವೀರೇಶ್ ಕವಲೂರು ಪ್ರಾರ್ಥಿಸಿದ್ರು. ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪುಷ್ಪಾ ಬಸನಗೌಡರ್ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಇಂಗ್ಲಿಷ್ ವಿಭಾಗದ CK ಹುಬ್ಬಳ್ಳಿ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುಜಾತಾರವರು ಅತಿಥಿಯನ್ನ ಪರಿಚಯಿಸಿದ್ರು. ಕುಮಾರಿ ಲಕ್ಷ್ಮೀ ಪಾಟೀಲ್ ವಂದಿಸಿದ್ರು. ಕುಮಾರಿ ಭಾರತಿ ಅಕ್ಕಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ವೇದಿಕೆಯಲ್ಲಿ ಹಿಂದಿ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ MB ಅಳಗವಾಡಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಹಾಗೂ ವಿವಿಧ ಮಹಾವಿದ್ಯಾಲಯಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ವಿನಾಯಕ್ ಅಚ್ಚಿಗಾರ್, S9 TV ಧಾರವಾಡ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಹಾದು ಹೋಗುವ ರಾಜ್ಯ ಹೆದ್ದಾರಿಯ ಚರಂಡಿ ಪಕ್ಕದಲ್ಲಿ 12ನೇ ಶತಮಾನಕ್ಕೆ ಸಂಬಂಧಿಸಿದ ಅತಿ ಮುಖ್ಯವಾದ ಕರಿಕಲ್ಲಿನ ಜೈನರ ತೀರ್ಥಂಕರರಾದ ಪಾರ್ಶ್ವನಾಥ ವಿಗ್ರಹ, ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು ಹಾಗೂ ಸೂರ್ಯಪೀಠ ತಳುಕು ಹಾಕಿದ ನಾಗಶಿಲ್ಪಗಳು, ನಂದಿ ವಿಗ್ರಹ, ವ್ಯಕ್ತಿ ಆನೆಯೊಂದಿಗೆ ಸೆಣಸೋದು, ನಟರಾಜ ಶಿಲ್ಪ, ವಿಷ್ಣು ಶಿಲ್ಪ, ವೀರಗಲ್ಲು, ಮಹಾಸತಿಗಲ್ಲು ಜೊತೆಗೆ ಪಾರ್ಶ್ವನಾಥ ವಿಗ್ರಹ, ಮುದಗಲ್ನಲ್ಲಿ ಅನೇಕ ಧರ್ಮಗಳ ಶಿಲ್ಪಶಾಸನಗಳಿವೆ. ಅವುಗಳು ಮಣ್ಣಿನಲ್ಲಿ ಬೆರೆತು ಹೋಗ್ತಾ ಇರೋ ಸ್ಥಿತಿಯಲ್ಲಿದ್ದಾಗ ಮೂರ್ತಿಗಳನ್ನ ಪಟ್ಟಣದ ಜೈ ಭೀಮಾ ಸಂಘಟನೆಯ ಯುವಗರ್ಜನೆ ಸೇವಾ ಸಂಸ್ಥೆ ಹಾಗೂ ಯುವ ಬ್ರಿಗೇಡ್ ವತಿಯಿಂದ ಸ್ವಚ್ಛತಾ ಕಾರ್ಯ ಮಾಡಿ ಪೂಜೆಯನ್ನ ಸಲ್ಲಿಸಿದ್ರು. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಹಾದು ಹೋಗುವ ರಾಜ್ಯ ಹೆದ್ದಾರಿಯ ಚರಂಡಿ ಪಕ್ಕದಲ್ಲಿದ್ದ 12ನೇ ಶತಮಾನಕ್ಕೆ ಸಂಬಂಧಿಸಿದ ಅತಿ ಮುಖ್ಯವಾದ ಕರಿಕಲ್ಲಿನ ಜೈನ ತೀರ್ಥಂಕರನಾದ ಪಾರ್ಶ್ವನಾಥ ವಿಗ್ರಹ, ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು ಹಾಗೂ ಸೂರ್ಯಪೀಠ ತಳುಕು ಹಾಕಿದ ನಾಗಶಿಲ್ಪಗಳು, ನಂದಿ ವಿಗ್ರಹ, ವ್ಯಕ್ತಿ ಆನೆಯೊಂದಿಗೆ ಸೆಣಸುವುದು, ನಟರಾಜ ಶಿಲ್ಪ, ವಿಷ್ಣು ಶಿಲ್ಪ, ವೀರಗಲ್ಲು, ಮಹಾಸತಿಗಲ್ಲು ಜೊತೆ ಪಾರ್ಶ್ವನಾಥ ವಿಗ್ರಹ, ಮುದಗಲ್ನಲ್ಲಿ ಅನೇಕ ಧರ್ಮಗಳ ಶಿಲ್ಪ
ಶಿಲ್ಪಶಾಸನಗಳಿವೆ. ಅವು ಮಣ್ಣಿನಲ್ಲಿ ಬೆರೆತು ಹೋಗ್ತಾ ಇರೋ ಸ್ಥಿತಿಯಲ್ಲಿದ್ದ ಮೂರ್ತಿಗಳಿಂದ ಪಟ್ಟಣದ ಜೈ ಭೀಮಾ ಯುವ ಗರ್ಜನೆ ಸೇವಾ ಸಂಸ್ಥೆ ಹಾಗೂ ಯುವ ಬ್ರಿಗೇಡ್ ವತಿಯಿಂದ ಸ್ವಚ್ಛತಾ ಕಾರ್ಯ ಮಾಡಿ ಪೂಜೆ ಸಲ್ಲಿಸಿದ್ರು. ಬಸವರಾಜನೂರು, S9 TV, ಲಿಂಗಸ್ಗೂರು. ಇಳಕಲ್ ನಗರದಲ್ಲಿ ನಡೆದ ಆಯವ್ಯಯ ಪೂರ್ವಭಾವಿ ಸಭೆಗೆ ಆಗಮಿಸಿದ್ದ ನಗರದ ತೆರಿಗೆ ಸಲಹೆಗಾರರಾದ ಪ್ರಶಾಂತ್ ಹಂಚಾಟೆ ಅವರು ನಗರಸಭೆಯ ಪೂರ್ವಭಾವಿ ಸಭೆ ಕರೆದಿದ್ದು ಒಳ್ಳೆಯದು, ಆದರೆ ನಗರದ ಅಭಿವೃದ್ಧಿಗೆ ವಹಿಸಬಹುದಾದ ಅಂದಾಜು ವೆಚ್ಚವನ್ನ ಪ್ರಶ್ನಿಸಿದ್ರು. ನಗರದ ಅಭಿವೃದ್ಧಿ ಪರ ಹಲವು ವಿಷಯಗಳನ್ನ ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದ್ರು. ಇಳಕಲ್ ನಗರಸಭೆಯಲ್ಲಿ ನಡೆದ ಆಯವ್ಯಯ ಪೂರ್ವಭಾವಿ ಸಭೆಗೆ ಆಗಮಿಸಿದ್ದ ನಗರ ತೆರಿಗೆ ಸಲಹೆಗಾರರಾದ ಪ್ರಶಾಂತ್ ಹಂಚಾಟೆ ಅವರು ನಗರಸಭೆಯ ಪೂರ್ವಭಾವಿ ಸಭೆ ಕರೆದಿದ್ದು ಒಳ್ಳೆಯದು, ಆದರೆ ನಗರದ ಅಭಿವೃದ್ಧಿಗೆ ವಹಿಸಬಹುದಾದ ಅಂದಾಜು ವೆಚ್ಚವನ್ನ ಪ್ರಶ್ನೆ ಮಾಡಿದ್ರು. ನಗರದ ಅಭಿವೃದ್ಧಿ ಪರ ಹಲವು ವಿಷಯಗಳನ್ನ ಸಹ ಇದೇ ಸಂದರ್ಭದಲ್ಲಿ ತಿಳಿಸಿದ್ರು. ಇನ್ನೋರ್ವ ನಗರದ ಹಿರಿಯರಾದ GP ಪಾಟೀಲ್ ಅವರು ನಗರದ ಎಲ್ಲಾ ಸಮಸ್ಯೆಗಳನ್ನ ಈಗಾಗಲೇ ತಮಗೆ ತಿಳಿದಂತೆ ಎಲ್ಲವನ್ನ ಸರಿಪಡಿಸಬೇಕು ಅಂತ ನಗರದ ಸಾರ್ವಜನಿಕರು ತಿಳಿಸಿದ ಎಲ್ಲ ಸಲಹೆಗಳನ್ನ ಕಾನೂನಾತ್ಮಕವಾಗಿ ಯೋಚನೆ ಮಾಡಿ ಅಳವಡಿಸಿಕೊಳ್ಳಲಾಗುವುದು ಅಂತ ನಗರಸಭೆಯ ರಾಮಕೃಷ್ಣ ಸಿದ್ದನಗೊಳ್ಳ ಸಭೆಯಲ್ಲಿ ತಿಳಿಸಿದ್ರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರು, ಊರಿನ ಅಭಿವೃದ್ಧಿಗೆ ಸಭೆಯಲ್ಲಿ ತಾವು ನೀಡಿದ ಸಲಹೆಗಳನ್ನ ಚಾಚು ತಪ್ಪದೆ ಪಾಲಿಸುತ್ತೇವೆ ಅಂತ ಹೇಳಿದ್ರು. ಕೂಡ ನೀವು ಮಾಡ್ತಾ ಇಲ್ಲ, ಮತ್ತೆ ಇದರಿಂದ ಸುಮ್ಮನೆ ಯಾವಾಗ ಒಮ್ಮೆ ವರ್ಷಕ್ಕೆ ಬಂದು ಹೇಳಿ ಹೋಗೋದ್ರಿಂದ ಅರ್ಥ ಏನೈತಿ? ಸುಮ್ಮನೆ ನಿಮಗೆ ಏನ್ ತಿಳಿತೈತಿ, ನೀವೇ ಎಲ್ಲ ಮಾಡಿಬಿಟ್ರೆ ಮುಗಿದು ಹೋಗುತ್ತೆ ಅನ್ನುವಂತ ಒಂದು ಉದ್ದೇಶದಿಂದ ಹೇಳ್ತಾರೆ. ಇದು ಟೀಕೆ ಅಂತಲ್ಲ, ನಿಮಗೊಂದು ಸಲಹೆ ಅಂತ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ. ಯಾಕಂತಂದ್ರೆ ಈಗ ನೋಡ್ರಿ, ನೀವು ಪುರಸಭೆಯಿಂದ ಬಿಲ್ಡಿಂಗ್ ಕಟ್ಟಿಕೊಳ್ಳಿಕ್ಕೆ, ಮನಿ ಕಟ್ಟಿಕೊಳ್ಳಿಕ್ಕೆ ಪರವಾನಗಿ ಕೊಡ್ತೀರಿ. ಪರವಾನಗಿ ಕೊಡೋರು ಮೊದಲ ಮುಖ್ಯ ಏನೈತಿ ಇದ್ರವ್ರು, ಯಾವುದು ಈ ನಗರ ಅಭಿವೃದ್ಧಿ ಪ್ರಾಧಿಕಾರದವರು. ಅವರು ಪರ್ಮಿಷನ್ ಕೊಟ್ಟಿಂದ ಅದನ್ನ ಪ್ರತಿ ಸಲ ಪ್ರತಿಯೊಂದು ಸ್ಟೆಪ್ಗೂ ಚೆಕ್ ಮಾಡೋರು ಯಾರು? ನಿಮ್ ಪುರಸಭೆ ಇಂಜಿನಿಯರ್, ಹೌದಾ? ಈ ಪುರಸಭೆ ಇಂಜಿನಿಯರು ನೀವೇ ನಿಮ್ಮ ಆತ್ಮ ಮುಟ್ಕೊಂಡು ಹೇಳ್ರಿ, ಯಾವ್ದರ ಮನಿ ಕಟ್ಟುವಲ್ಲಿ ಹೋಗಿ ಚೆಕ್ ಮಾಡಿ ಎಷ್ಟು ಫೂಟ್ ಐತಿ ಎಷ್ಟೈತಿ ಚೆಕ್ ಮಾಡ್ಯಾರ ಅಲ್ಲ ಹೇಳಿ. ಅದನ್ನ ಮಾಡುವುದನ್ನೇ ಇಲ್ಲ. ಅದನ್ನ ಮಾಡುವುದಿಲ್ಲ ಅಂದ್ಕೂಳೆ ಯಾರೋ ನನ್ನಂತ ಒಬ್ಬ ಪ್ರಭಾವಿ ಇದ್ದಾವ ಅತಿಕ್ರಮಣ ಮಾಡ್ಬಿಡ್ತೀನಿ. ಆ ಅತಿಕ್ರಮಣ ಕಿತ್ಸಾಕ್ ಮತ್ ನಿಮಗೆ ಏನ್ ಪರಿಸ್ಥಿತಿ ಆಗತ್ತ? ಅದನ್ನ ಯಾರು ಮಾಡೋದನ್ನೇ ಇಲ್ಲ ನೀವು. ನಾ ಇದನ್ನ ಪ್ರತಿ ಸಲ ಹೇಳ್ಕೊಂತ ಬಂದಿನಿ. ಆಮೇಲೆ ಇದು ಯಾವಾಗ್ಲೂ ಇದು ಈ ಪರಿಸ್ಥಿತಿ ಇದ್ದದ್ದು ಊರಾಗ ಏನಾಗೈತಿ ಅಂತಂದ್ರೆ ಅರ್ಧ ಗಟಾರ್ ಸಹಿತ ಹೋಗ್ಯಾವು, ಅರ್ಧ ರೋಡ್ ಸಹಿತ ಹೋಗ್ಬಿಟ್ಟಾವ. ಇದರಿಂದ ನೀವ್ ಏನ್ ಡೆವಲಪ್ಮೆಂಟ್ ಮಾಡಿದ್ರೆ ಇವತ್ತು ಇದಕ್ಕೆ ಹೋಗಿ ಅವ್ರು ಪಾಂಟಡಿಗೆ ಕೆಡಿವೆ, ಮತ್ತೊಂದು ಕೆಡಿವೆ, ಬರ್ತೀರಿ ಮುಂದೆ 3 ದಿವಸ ಮತ್ತೆ ಅದನ್ನ ಕಟ್ಕೊಂತಾರ. ನೀವ್ ಯಾರ ಮೇಲೆ ಕೇಸ್ ಹಾಕಿ ಕೋರ್ಟಿಗೆ ಅಡ್ಡಾಡ್ತೀರಿ ಹೇಳಿ? ಇದನ್ನ ಯಾಕೆ ಮಾಡೋದಿಲ್ಲ? ಮತ್ ಇದನ್ನ ಮಾಡ್ಲಿಲ್ಲ ಅಂತಂದ್ರ ಯಾವುದೇ ಮನುಷ್ಯಾಗ ತಪ್ಪು ಮಾಡಿದವಂಗ ನನಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಐತಿ ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರ ಅವ ಪದೇ ಪದೇ ತಪ್ಪು ಮಾಡೇ ಮಾಡ್ತಾನ. ಇದಕ್ಕ ನಮ್ಮ ಆರಿಸಿ ಬಂದಂತ ಮುನ್ಸಿಪಾಲಿಟಿ ಸದಸ್ಯರು ಕಾರಣ ಇರ್ಬೋದು, ಅಥವಾ ಊರಾಗ ಹಿರಿಯತನ ಮಾಡುವಂತ ದೊಡ್ಡ ಮನುಷ್ಯರು ಅಂತವ್ರು ಕಾರಣ ಆಗ್ಬೋದು, ರಾಜಕೀಯ ಮಂದಿ ಕಾರಣ ಆಗ್ಬೋದು, ಶಾಸಕರ ಕಾರಣ ಆಗ್ಬೋದು, ಇಲ್ಲ ಅಂತ ಹೇಳಕ್ಕಾಗೋಲ್ಲ. ಆದ್ರೆ ಇವೆಲ್ಲ ಒತ್ತಡವನ್ನ ಮೀರಿ ನೀವೇನು ಸರ್ಕಾರಿ ಅಧಿಕಾರಿಗಳಿದ್ದೀರಿ, ಇವರು ನಾನ್ ಪೇಯಬಲ್. ಇವ್ರು ಹಂಗ ತಮ್ಮ ಹಿತಕ್ಕೆ ತಾವ್ ಏನ್ ಹೇಳ್ಬೇಕು, ನಾ ಮುನ್ಸಿಪಾಲಿಟಿ ಮೆಂಬರ್ ನಾಳೆ ಎಲ್ಲಾರ ಬಂದ್ ಮಾಡ್ಸ್ಕೊಂಡು ನಾನು 4 ಕೋಟಿ ಬಂದಕ್ಕ ಅಂತ ಅವ್ರು ಹೇಳಿದ್ ಬಿಡ್ತಾರ. ಆಮೇಲೆ ಈ ರಾಜಕೀಯ ಮಂದಿ ನಾಳೆ ನಮಗೆ ಏನದ ಆದಿತ್ತಂತ ಅವ್ರು ನಿಮ್ ಮೇಲೆ ಒತ್ತಡ ತರ್ತಾರ. ಇವರೆಲ್ಲಾ ಒತ್ತಡ ತಂದ್ರು ಸಹಿತ ನಗರವನ್ನ ಸುಂದರವನ್ನ ಮಾಡೋದು, ಕಾಯ್ದೆಗಳನ್ನ ಮೇಂಟೈನ್ ಮಾಡುವಂತ ಪರಿಸ್ಥಿತಿ ಏನೈತೆ ಅಂತ ನಗರಸಭಾ ಆಯುಕ್ತರು ಮತ್ತು ನಿಮ್ಮ ಎಲ್ಲ ನೌಕರ ಬಾಂಧವರ ಮೇಲೆ ಇರ್ತದೆ. ಅದಕ್ಕೆ ಅದನ್ನ ನೀವು ಇದನ್ನ ಬಹಳ ಇದು ಅಗ್ರಿ ಇಂಪಾರ್ಟೆಂಟ್ ಮಹತ್ವದ ಅಂತ ತಿಳ್ಕೊಂಡ್ರೆ, ಇಲ್ಲದ ನೀವು ಏನ್ ರೋಡ್ ಮಾಡಿದ್ರು ಗಟಾರ ಮಾಡಿದ್ರು ಅವು ಅದಕ್ಕೂ ಉಪಯೋಗ ಬರೋದು. ಆ ಕಾರಣವಾಗಿ ಇದು ನಿಷ್ಠೂರ ಕೆಲಸನೂ ಹೌದು. ಆದ್ರೆ ಇದನ್ನ ಮಾಡಿದ್ರಿ ಅಂತಂದ್ರೆ ಒಂದು 3-4 ಸಲ ಇದ್ದದವ್ರು ಕಿತ್ತಿಸಿ ಮಾಡಿದವ್ರ ಮೇಲೆ ಕೇಸ್ ಹಾಕಿ ನೀವು ಏನಾರ ಮಾಡಿದ್ರೆ ಅದು ಮುಂದೆ ಮಾಡೋರಿಗೆ ಒಂದು ಹುಷಾರಿ ಆಗ್ತೈತಿ. ಆ ಕಾರಣ ಇದನ್ನ ಒಂದು ಆದ್ಯತೆ ಮೇಲೆ ಈ ಕಾರ್ಯವನ್ನು ಮಾಡ್ತೀರಿ ಅಂತ ಹೇಳಿ ಆಶೆ ಮಾಡಿ ಇದೊಂದು ಸಲಹೆ ಹೇಳ್ತಾ ಇದ್ದೀನಿ. ಇನ್ನು ಎರಡನೇದು ಏನು ಅಂತಂದ್ರ, ಇಳಕಲ್ ನಗರ ಸಾಧಾರಣ ಬಸ್ ಸ್ಟ್ಯಾಂಡ್ ಇದರಿಂದ ಹಿಡಿದು ಬಸವೇಶ್ವರ ಸರ್ಕಲ್ ಇಂದ ಹಿಡಿದು ಇದ್ರ ತನ ಬನ್ನಿ ಕಟ್ಟಿತನ ಅಂದ್ರೆ 3 ಕಿಲೋಮೀಟರ್ ದೂರ.
ಆ 3 ಕಿಲೋಮೀಟರ್ ದೂರದಾಗ ಬೇಕಾದ್ರೆ ನೀವು ಹೋಗಿ ಈ ಮುನ್ಸಿಪಾಲಿಟಿ ಒಂದು ಬಿಟ್ಟಂದ್ರ ಬನ್ನಿ ಕಟ್ಟಿತನ ನಿಮ್ಗೆ ಎಲ್ಲಿ ಶೌಚಾಲಯ ಇಲ್ಲ. ಮತ್ತೆ ಅಕಸ್ಮಾತ್ ಯಾರ ಒಬ್ರು ಈ ಶುಗರ್ ಪೇಷಂಟು, ಗರ್ಭಿಣಿ ಹೆಣ್ಮಕ್ಳು ಮತ್ತೊಬ್ರು ಬಂದು ಅಂದ್ರೆ ಅವ್ರಿಗಂಕಾರ 15 ನಿಮಿಷಕ್ಕೊಮ್ಮೆ 20 ನಿಮಿಷಕ್ಕೊಮ್ಮೆ ಮುದ್ರಿ ಬರ್ತಾವ. ಅವ್ರಿಗೆ ಏನ್ ಮಾಡ್ಬೇಕು? ಇಲ್ಕಲ್ ಅಗದಿ ವ್ಯಾಪಾರಿ ಸ್ಥಳ ಅಂತ ಹೇಳ್ತೀರಿ, ಬಹಳ ಜನ ಪರೂರಿಂದ ಬರ್ತಾರ ಅಂತ ಹೇಳ್ತೀರಿ. ಆ ಪರೂರಿಂದ ಬಂದವ್ರಿಗೆ ಒಂದು ಶೌಚ ಮಾಡಕ್ ಸಹಿತ ಸೌಲಭ್ಯಗಳಿಲ್ಲ ಅಂತಂದ್ರೆ ಮತ್ತೆ ಅವ್ರನ್ನ ನಮ್ಮ ಊರ ಬಗ್ಗೆ ಅವ್ರ ಅಭಿಪ್ರಾಯ ಏನು? ಗಾಂಧಿ ಚೌಕ್ನಿಂದ ಹಿಡ್ಕೊಂಡು ಅಲ್ಲೇ ಆ ಮಸೂದಿ ಹಿಂದೆ ಒಂದು ಬಿಟ್ಟಂದ್ರೆ ಬಾಯಿ ಬನ್ನಿ ಕಟ್ಟಿ ಮುಟ್ಟತನೂ ಅಲ್ಲಿ ಶೌಚಾಲಯಗಳಿಲ್ಲ. ಮತ್ತೆ ನೀವು ಒಂದೇನೋ ಕೆಲವೊಂದು ನನಗೆ ತಿಳಿದ ಮಟ್ಟಿಗೆ ಆ ಮೂವೇಬಲ್ ಶೌಚಾಲಯಗಳನ್ನು ತರಿಸಿರಿ, ಹೌದ್ರಿ? ಮತ್ತೆ ಆ ಶೌಚಾಲಯಗಳನ್ನು ಎಲ್ಲಿ ಇಟ್ಟಿರಿ? ಬರೀ ಇಡ್ತೀರಿ ಬಂದ್ಬಿಡ್ತೀರಿ. ಅದಕ್ಕೆ ಯೋಗ್ಯವಾದಂಥದ್ದು ಸ್ಥಳ ಹತ್ತಾಕ ಇಳ್ಯಾಕ ಅದಕ್ಕೆ ಏನಾರ ಮತ್ತೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಏನಾರ ಇದು ಮಾಡ್ಬೇಕಾಗಿತ್ತಂದ್ರೆ ಅವನ್ನೆಲ್ಲ ಮಾಡಿ ಇಟ್ರೆ ಅದಕ್ಕೊಂದು ಇದು ಬರ್ತೈತಿ. ಸುಮ್ಮನೆ ಆಗ ಹೋಗುದು ಬೇಕಾಬಿಟ್ಟು ಇಟ್ಟು ಬಂದ್ಬಿಟ್ರೆ ಅದರಿಂದ ಮತ್ತಿಷ್ಟು ಇದು ರೋಗ ರುಜಿನ ಚಾಲು ಆಗ್ತಾವ. ಅದಕ್ಕೆ ಇದನ್ನ ಮುಖ್ಯವಾಗಿ ಇದನ್ನ ತಿಳ್ಕೊರಿ. ಈಗ ಹಿಂದಕ್ಕೆ ಹಳ್ಳ ಮಳ್ಳ ಮತ್ತೆ ಅವ್ರನ್ನ ನೆನೆಸ್ಬೇಕಾಗತ್ತೆ ನಾವು. ಆಪ್ಟೆ ಡಾಕ್ಟರ್ ಇದ್ದೊತ್ತಾಗ ಇಲ್ಕಲ್ ಸರ್ವಸಾಧಾರಣ 100ರಿಂದ 110 ಶೌಚಾಲಯ ಇದ್ದು ಊರು ತುಂಬ. ಇವತ್ತು ಒಂದೂ ಇಲ್ಲ, ಅವನ್ನೆಲ್ಲ ಕೆಡವಿದ್ರಿ. ಕೆಲವು ಉಪಯೋಗ ಮಾಡ್ಕೊಳ್ಳಾದ ಹೋದು, ಇವತ್ತು ಇಲ್ಲ. ಅದಕ್ಕೆ ಮುಖ್ಯವಾಗಿ ವೃದ್ಧರಿಗೆ, ಮಹಿಳೆಯರಿಗೆ ಮತ್ತು ಪರೂರಿಂದ ಬರೋಂಥವ್ರಿಗೆ ಮತ್ತು ಇಲ್ಲಿ ಸರ್ಕಾರಿ ದವಾಖಾನೆ, ದೊಡ್ಡ ದವಾಖಾನೆ ಬಹಳ ಜನ ಬರ್ತಾರ, ಅಲ್ಲಿ ಒಂದು ಶೌಚಾಲಯ. ಅಲ್ಲಿ ಈಗ ಏನಾಗೈತಿ, ತಹಸೀಲ್ದಾರ್ ಆಫೀಸ್ ಆಗೈತಿ, ದವಾಖಾನೆ ಅಲ್ಲಿ ಶೌಚಾಲಯ. ಇಂಥವನ್ನೆಲ್ಲ ಕನಿಷ್ಠ ಮುಖ್ಯ ಸ್ಥಳದೊಳಗೆ ಇದನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಮನ್ನ ಜನ ನೆನೆಸ್ತಾರ. ಆ ಕಾರಣವಾಗಿ ಇದನ್ನೊಂದು ಕೂಡ ಆದ್ಯತೆ ಮಾಡ್ಬೇಕು ಅಂತ ಹೇಳ್ತಾ, ಈಗ ನಮ್ಮ ಇವರೊಬ್ರು ಹೇಳಿದ್ರು ಏನು ಅಂತಂದ್ರೆ ಈ ಶ್ರೀರಾಮ ನಗರವನ ಇದ್ರ ಮಾರ್ಕೆಟ್, ಮಾಂಸದ ಮಾರ್ಕೆಟ್ ಇಂದ ಹಿಡ್ಕೊಂಡ್ ಮ್ಯಾಗ ಇದ್ರತನ ಯಾರು ಮರ್ತೋಜ ಖಾದ್ರಿ ದರ್ಗಾತನ, ಅದು ಒಂದು ಈಗೇನು ಈ ದವಾಖಾನೆಯಿಂದ ಹೋಗುತ್ತ ರೋಡು ಅಷ್ಟೇ ಮಹತ್ವದ ರೋಡ್. ಅದು ಒಂದು ಇಲ್ಲೇ ಪ್ರಯಾಣಿಕರ ವಾಹನ ಅಡ್ಡಾಡಿದ್ರೆ ಅಲ್ಲೇ ಸಾಮಾನ್ಯ ಜನ ಡೈರೆಕ್ಟ್ ಅಲ್ಲಿಂದ ಅಲ್ಲೇ ಊರ ಬರಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಅದು ಬಹಳ ಕೆಟ್ಟ ರೋಡ್. ಈ ಮನುಷ್ಯ ವೆಹಿಕಲ್ ಬೇಡ, ಕಾಲ್ದಾರಿಲಿಂದ ನಡ್ಕೊಂಡು ಹೋಗಕ್ಕೆ ಸಹಿತ ಬಹಳ ಕೆಟ್ಟೋಗೈತೆ ಆ ರೋಡು. ಅದೊಂದು ಕೂಡ ಇಲ್ಲಿ ಸ್ವಲ್ಪ ಆದಷ್ಟು ಆದ್ಯತೆ ಮೇಲೆ ಮಾಡ್ತೀನಿ ಅಂತ ಹೇಳ್ತಾ, ಈಗ ಒಬ್ರು ಹೇಳಿದ್ರು ರಸ್ತೆ ಭಾಳ ನಾವು ರಸ್ತೆ ಮೇಲೆ ನಮ್ಮ ಆಚರಿಸ ಕಾಟೋರು ರಸ್ತೆ ಮೇಲೆ ಗಾಡಿ ಇಟ್ಟು ಇದಾಗತ್ತ ಬಟ್ಟ ಅಡ್ಡಾಡಕ್ಕೆ. ನೀವು ಸಂಜೆ ಮುಂದವ ಈಗ ಮಧ್ಯಾಹ್ನದಾಗ ಹೋಗ್ರಿ, ಇಲ್ಲೇ ನಿಮಗೆ ಗಾಂಧಿ ಚೌಕ್ನಾಗ ಗಾಡಿ ಮೇಲೆ ಹೋಗ್ಬಿಡ್ರಿ, ಬಸ್ ಅಂತ ಕಣ್ಣಿಗೆ ಏನು ಬರ್ತಾ ಹೇಳ್ರಿ. ಈಗೇನ ಇವನ್ ಮಾಡ್ತಾರಲ್ಲ ಎಗ್ ರೈಸು, ಆ ರೈಸು, ಈ ರೈಸ್ ಮಾಡ್ತಾರ, ಪಟಕ್ನ ಇದ್ರಾಗ ಹಾಕಿದಂದ್ರ ಅದು ಒಟ್ಟು ಕಾರ ಅಡ್ಡಾಡೋದ್ರ ಕಣ್ಣಿಗೆ ಬರ್ತದೆ. ಅದು ಕಣ್ಣಿಗೆ ಬಂತು ಅಂದ್ರೆ ಗಾಡಿ ಮೇಲೆ ಹೊಂಟೋ ಸ್ಪೀಡ್ ಅದಾವ, ಕಣ್ಣಿಗೆ ಬಂತ ಪಸಕ್ರಿ ಏನಾರು ಮಾಡ್ಕೊಂಡ ಅವನರ ಬಿದ್ದ ಅಪಘಾತ ಆಗ್ಬೇಕು ಒಂದು, ಇಲ್ಲ ಮತ್ತೊಬ್ರಿಗೆ ಯಾರಿಗಾರ ಹಾಸಿ ಅಪಘಾತ ಆಗ್ಬೇಕು ಒಂದು. ಮತ್ ಇದನ್ನ ಅಗದಿ ಹತ್ರ ಇಕ್ಕಟ್ಟಾದ ಜಾಗದಾಗ ಇಕ್ಕಟ್ಟಲ್ಲ, ಸ್ವಲ್ಪ ಇಷ್ಟು ದೂರದಿಂದ ಸಹಿತ ಬಂದ್ಬಿಡ್ತದೆ. ಅದು ಏನ್ ಹಾಕ್ತಾರೋ ಏನ್ ಬಿಡ್ತಾರೋ ಹೆಂಗೈತೋ ಗೊತ್ತಿಲ್ಲ. ಇಂಥವನ್ನ ನೀವು ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ. ಈಗ ಈಗ ಇಲ್ಲೆಲ್ಲ ಮಗ್ಲು ಇಟ್ಟು ಬಿಟ್ರಿ ಅಂತ ಈಗ ಇದೇನೈತಿ ಗಾರ್ಡನ್ ಗಾಡಿಗೆ ನಾವು ಇಟ್ಟರು ಅಂತಂದ್ರೆ ಮತ್ತೆ ಈ ರೋಡಿಗೆ ಅದಕ್ಕೆ ಭಾಳ ಡಿಫ್ರೆನ್ಸ್ ಇಲ್ಲ. ಬಸಕ್ನ ಹಾಕುವಂತಾಗ ಮಗ್ಲನ್ನ ನಾವು ವೆಹಿಕಲ್ ಹೋಗ್ತಿರ್ತಾವ, ಇದು ಭಾಳ ಕಷ್ಟ ಆಗತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಮಗ್ಲನ್ನ ಪೈಕೇನ್ ಐತಿ ಅಲ್ಲಿ ಗಾರ್ಡನ್ ಮಗ್ಲು, ಅದ್ರ ಮಗ್ಲ ಆಹಾರ ತಯಾರು ಮಾಡ್ತಾರೆ. ಎಂತದ್ ಇದು ನಿಮ್ಗೆ ನಗರಸಭೆ ಮುಂದೆ ಐತಿ, ಇದು ಸಹಿತ ನಿಮಗೆ ಗೊತ್ತಾಗಲ್ಲ. ಉಚ್ಚಿ ಪಾಯ್ಕೇನಿ ಮಗ್ಲ ಆಹಾರ ತಯಾರು ಮಾಡ್ತಾರೆ, ಅದನ್ನ ಜನರು ತಿನ್ಬೇಕು. ಜನರಿಗಂತೂ ಬಿಡ್ರಿ, ಅದು ಏನ್ ಕಲ್ಪನೆ ಇಲ್ಲ. ಮುಂದೆ ಹಚ್ಚ ಕಡೆ ಇದು ಐತಿ, ಅದ್ರ ಇದ್ರಿಗೆನ ಅಲ್ಲೇ ತಯಾರಾಕಣ, ಇಲ್ಲಿ ಬಂದು ಇದಾಕರ. ಅದನ್ನ ಆದ್ರ ಜನರು ಮಾಡ್ತಾರಂತ ಒಬ್ರಿಗೆ ಮಾಡಕ್ ಹೋಗಿ ಒಬ್ರು ಯಾರೋ ಮಾಡ್ತಾರಂತ ಇದು ಮಾಡಕ್ ಹೋದ್ರೆ ಅದು ಬಹಳ ಏನಂತೀರಿ ನೀವು, ಆರೋಗ್ಯಕ್ಕೆ ಹಾನಿಕರ. ಅದನ್ನ ಮೊದಲೇ ಸ್ವಲ್ಪ ಅದನ್ನ ಇವನ್ನೆಲ್ಲ ಇಂಥವನ್ನೆಲ್ಲ ನೋಡ್ರಿ. ಎಲ್ಲೆಲ್ಲಿ ಹೊಲಸು ಗಟರದ ಮೇಲೆ ಇವನ್ನೆಲ್ಲ ಆಹಾರ ತಯಾರು ಮಾಡ್ತಾರ, ಅವ್ರಿಗೊಂದು ಸಪ್ರೇಟ್ ಜಾಗ ಮಾಡ್ಕೊಡ್ರಿ. ಅವ್ರು ಮಾಡಬಾರ್ದು ಅಂತಲ್ಲ, ಅಲ್ಲ ಅವ್ರಿಗೆ ಒಂದು ಏನಾದ್ರು ಒಂದು ಅನುಕೂಲತೆ ಮಾಡ್ಕೊಡ್ರಿ. ಸಾರ್ವಜನಿಕರಿಗೂ ಅದರಿಂದ ತ್ರಾಸ ಆಗಲ್ಲ ಅಂತ ನೋಡ್ಕೊಡ್ರಿ ಅಂತ ಹೇಳ್ತಾ
ಇನ್ನು ಸಾಕಷ್ಟು ತಮಗೂ ಎಲ್ಲ ವಿಷಯಗಳು ಗುರ್ತದಾವು, ಅವನು ಕೂಡ ಆದ್ಯತೆ ಮೇಲೆ ನಾವೆಲ್ಲ ಮಾಡ್ತೀನಿ ಅಂತ ಹೇಳ್ತಾ, ಇನ್ನ ರಸ್ತೆಗಳನ್ನ ಅಲ್ಲೆಲ್ಲೆಲ್ಲೆಲ್ಲೆ ಬಹಳ ರಸ್ತೆ ಇನ್ನ ಮಾಡ್ಬೇಕಾಗೈತಿ, ರಸ್ತೆ ಮಾಡ್ರಿ. ಮುಖ್ಯವಾಗಿ ನೀವು ನಿಮ್ಮ ಕೈಲೇ ಅನಧಿಕೃತ ಕಟ್ಟಡಗಳನ್ನ ಕಿತ್ತಿಸುವುದು ಆಗ್ಲಿಕ್ಕಂದ್ರೂ ಕೂಡ ಮುಂದೆ ಆಗಲಾರ್ದಂಗನ ನೋಡ್ಕೊರಿ. ಯಾಕಂದ್ರೆ ಒಮ್ಮೆ ಮನುಷ್ಯ ಏನಾರ ಮಾಡಿದ್ನಂದ್ರೆ ಅದು ಮುಂದೆ ಕಾಯ್ದೆ ಪರಿಧಿ ಅದು ಬಹಳ ಟೈಮ್ ತೊಗೊಳುತ್ತೆ. ಅದಕ್ಕಿಂತ ಮೊದಲು ನೀವು ಆಗಲಾರ್ದಂಗ ನೋಡ್ಕೊಂಡ್ಬಿಟ್ರು ಅಂತಂದ್ರೆ ಅದ್ರ ಬಗ್ಗೆ ಪ್ರಶ್ನೆನೇ ಇರೋದಿಲ್ಲ. ನಿಮ್ ಇಂಜಿನಿಯರ್ ಅದಾರ, 2-3 ಇಂಜಿನಿಯರ್ ಅದಾರ, ಮತ್ತೆ ಅವ್ರಿಗೆ ಕೆಲಸ ಏನು? ಈಗ ಎಲ್ಲರ ರಸ್ತೆ ಹಾಕಿತ್ತಂದ್ರು ಯಾರು ಸೈಟ್ ಮೇಲೆ ಇರೋದಿಲ್ಲ, ಬಿಲ್ಡಿಂಗ್ ಕಟ್ಟಕ್ ಹಚ್ಚಿದ್ರು ಸೈಟ್ ಮೇಲೆ ಇರೋದಿಲ್ಲ, ಮತ್ತೊಂದು ಮುನ್ಸಿಪಾಲಿಟಿ ಏನಾದ್ರು ಕೆಲಸ ಹಾಕಿತ್ತಂದ್ರು ಸೈಟ್ ಮೇಲೆ ಇರೋದಿಲ್ಲ. ಮತ್ತೆ ಈ ಅಭಿಯಂತರರು ಅಥವಾ ನಿಮ್ ಇಂಜಿನಿಯರ್ ಅನ್ನೋರ್ದು ಈ ಕೆಲಸ ಏನವ್ರದು? ಹೋಗೋದು ಬಿಲ್ ಬರೆಯೋದು ಅಷ್ಟೇ ಕೆಲಸನೋ, ಅಥವಾ ಕೆಲಸನ ಸೂಪರ್ವಿಷನ್ ಮಾಡೋ ಕೆಲಸ ಹೌದಾ ಅಲ್ಲ ಅವ್ರದ್ದು? ಅವ್ರಿಗೆ ಕೆಲಸ ಹಚ್ಚ್ರಿ, ಅಟ್ಲೀಸ್ಟ್ ಇಂಥವನ್ನಾರ ಮಾಡ್ಲಿ ಅವ್ರು ಅಂತ ಹೇಳ್ತಾ ಇವತ್ತು ಏನು ಈಗ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತು ನಾನು ಮುಕ್ತವಾಗಿ ಸ್ವಾಗತ ಮಾಡ್ತೀನಿ. ಬಹುಶಃ ನಮ್ಮ ಜಂಗ್ಲಿ ಸಾಹೇಬರು ಪತ್ರಿಕೆಗೆ ನೋಡಿರ್ಬೋದು, ಎಲ್ಲ ಪತ್ರಿಕೆಗಳು ಕೂಡ ಬಂದಿದೆ, ನಾವು ಸಾಕಷ್ಟು ಪ್ರಚಾರ ಮಾಡಿದ್ದೀವಿ. ನಮ್ಮ ಸದಸ್ಯರಿಗೆ ಫೋನ್ ಮುಖಾಂತರ ನಾವು ಹೇಳಿದ್ದೀವಿ, ಜೊತೆಗೆ ಲೆಟರ್ನು ಕೊಟ್ಟಿದ್ದೀವಿ. ಸಾರ್ವಜನಿಕರಿಗೆ ಇವರೇ ಅನ್ನುವಂಥ ಒಂದು ಭೇದ ಭಾವ ಇಲ್ಲದೆ ಎಲ್ಲರಿಗೆ ನಾವು ಮುಕ್ತವಾಗಿ ನಾವು ಪತ್ರಿಕೆಯಲ್ಲಿ ಒಂದು ಆಹ್ವಾನವನ್ನು ನೀಡಿದ್ದೀವಿ. ಈ ಸಭೆಯ ಅಧ್ಯಕ್ಷತೆಯನ್ನ ನಗರಸಭೆ ಅಧ್ಯಕ್ಷ ಮಂಜುನಾಥ್ ಶೆಟ್ಟ ವಹಿಸಿದ್ರು. ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷ ಗುರು ದತ್ತಾತ್ರೇಯ ಗುಳೇದ, ನಗರಸಭೆಯ ಸ್ಥಾಯಿ ಸಮಿತಿಯ ಚೇರ್ಮನ್ ಸದಾಶಿವ ಕನಕೇರಿ, ನಗರಸಭೆಯ ಪೌರಾಯುಕ್ತ ರಾಮಕೃಷ್ಣ ಸಿದ್ದನಕೊಳ್ಳ ವೇದಿಕೆಯನ್ನ ಅಲಂಕರಿಸಿದ್ರು. ಈ ಸಭೆಯಲ್ಲಿ ನಗರಸಭೆಯ ಸದಸ್ಯರು ಹಾಗೂ ಸಭೆಯಲ್ಲಿ ನಗರದ ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ನಗರದ ಹಿರಿಯರು, ಯುವ ಮಿತ್ರರು ಪಾಲ್ಗೊಂಡಿದ್ರು. ಸಚಿನ್ ಸಾಲಿಮಠ, S9 TV ಇಳಕಲ್. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು 560070. ಇಳಕಲ್ ನಗರದ ಗಾಯತ್ರಿ ಮಹಿಳಾ ಸಂಘದ ಕನ್ನಡ ಶಿಶು ವಿಹಾರ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ 159ನೆಯ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಈ ಸಭೆಯ ಅಧ್ಯಕ್ಷತೆಯನ್ನ ಆಡಳಿತಾಧಿಕಾರಿಗಳಾದ TM ರಾಮದುರ್ಗ ವಹಿಸಿ ವಿವೇಕಾನಂದರ ಸಾಧನೆಗಳನ್ನು ಸ್ಮರಿಸುತ್ತಾ ಅವರ ವಿಚಾರಗಳನ್ನ ನಾವೆಲ್ಲ ಅಳವಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದ್ದಾರೆ.
ಇಳಕಲ್ ನಗರದ ಗಾಯತ್ರಿ ಮಹಿಳಾ ಸಂಘದ ಕನ್ನಡ ಶಿಶು ವಿಹಾರ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ 159ನೇ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನ ಆಡಳಿತಾಧಿಕಾರಿಗಳಾದ ಟಿಎಂ ರಾಮದುರ್ಗ ವಹಿಸಿ ವಿವೇಕಾನಂದರ ಸಾಧನೆಗಳನ್ನು ಸ್ಮರಿಸುತ್ತಾ ಅವರ ವಿಚಾರಧಾರೆಗಳನ್ನು ನಾವೆಲ್ಲ ಅಳವಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದ್ರು. ಶಾಲಾ ಮಕ್ಕಳು ಬಾಲ ವಿವೇಕಾನಂದರಾಗಿ ಗಮನ ಸೆಳೆದ್ರು. ಮಕ್ಕಳು ವಿವೇಕಾನಂದರ ಕುರಿತು ಭಾಷಣ ಮಾಡಿದ್ರು. ಮುಖ್ಯ ಶಿಕ್ಷಕ ಮಲ್ಲಿಕಾರ್ಜುನ್ ಎಸ್ ಇಂತರ್ಗಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಶಿಕ್ಷಕಿಯರಾದ ಬಿವಿ ಸಾಲಿಮಠ, ಲಕ್ಷ್ಮೀ ಪುರೋಹಿತ, ವೇದಾ ದತ್ತಿ, ಕಾಮಾಕ್ಷಿ ಹುಲಗೇರಿ, ಸುನೀತಾ ಮಸ್ಕಿ, ಮಾಲಾ ಕೊಳದೂರು, ರುಕ್ಮಿಣಿ ಚಟ್ಟಿ ಇತರರು ಇದ್ರು. ಶಿವಲೀಲಾ ಪಾಟೀಲ್ ನಿರೂಪಿಸಿದ್ರು. ಎಂಎಸ್ ಕನ್ನೂರು ಸ್ವಾಗತಿಸಿದ್ರು. ಶಾಲಾ ಮಕ್ಕಳು ಪ್ರಾರ್ಥಿಸಿದ್ರು. ಅಂಬನ್ನ ಯರ್ಗೇರಿ ವಂದಿಸಿದ್ರು. ಸಚಿನ್ ಸಾಲಿಮಠ, S9 TV ಇಳಕಲ್. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಶೀಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನ ಆಚರಿಸಲಾಯಿತು. ಮುಖ್ಯೋಪಾಧ್ಯಾಯರಾದ ಸಂಗಪ್ಪ ಅಧ್ಯಕ್ಷೀಯ ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶಗಳು ಯುವ ಜನರಿಗೆ ಮಾದರಿಯಾಗಬೇಕು, ಅಂದಾಗ ಮಾತ್ರ ಜಯಂತಿಗಳಿಗೆ ಅರ್ಥ ಬರುತ್ತೆ ಅಂತ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಶೀಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನ ಆಚರಿಸಲಾಯಿತು. ಶಾಲಾ ಮುಖ್ಯೋಪಾಧ್ಯಾಯ ಸಂಗಪ್ಪ ಅಧ್ಯಕ್ಷೀಯ ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶಗಳು ಯುವ ಜನರಿಗೆ ಮಾದರಿಯಾಗಬೇಕು, ಅಂದಾಗ ಮಾತ್ರ ಜಯಂತಿಗಳಿಗೆ ಅರ್ಥ ಬರುತ್ತೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಗಿರೀಶ್ ಸೊಲ್ಲಾಪುರ್, ಶಿವಕುಮಾರ್, ಸನ್ನಬಾಬು ಸಾಬ್, ಲಲಿತಾ, ಬಸವರಾಜ್ ಪತ್ತಾರ್ ಮತ್ತು ಮಂಜುನಾಥ್ ಇವರು ಹಾಜರಿದ್ದರು. ಬಸವರಾಜನೂರು, S9 TV ಲಿಂಗಸ್ಗೂರು. ಕುಷ್ಟಗಿ ತಾಲೂಕಿನ ಜಹಗೀರಗುಡದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರದ ಆದೇಶದಂತೆ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆಎಸ್ ಹನುಮಂತ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶರಣು ಮಾಲ್ಗತ್ತಿ, ಮುಖ್ಯೋಪಾಧ್ಯಾಯರಾದ ದೇವೇಂದ್ರಪ್ಪ, ಕೆಎಂ ಸೂಡಿ, ನಾಗರಾಜ್ ಚವಣ್ಣವರ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಜಹಗೀರಗುಡದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಿಸಲಾಯಿತು. ಕುಷ್ಟಗಿ ತಾಲೂಕಾ ಜಹಗೀರಗುಡದೂರು ಗ್ರಾಮದ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರದ ಆದೇಶದಂತೆ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆಎಸ್ ಹನುಮಂತ, ಗ್ರಾಮ ಪಂಚಾಯಿತಿ ಸದಸ್ಯರು ಶರಣು ಮಲ್ಗತ್ತಿ, ಮುಖ್ಯೋಪಾಧ್ಯಾಯರಾದ ದೇವೇಂದ್ರಪ್ಪ, ಕೆಎಂ ಸೂಡಿ, ನಾಗರಾಜ್ ಚವಣ್ಣವರ ಹಾಗೂ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದರು. BSc ಮಾರ್ಗತ್ತಿ, S9 TV ಕುಷ್ಟಗಿ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಸಮೀಪದ ಮಾಚನೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ನೀಡಿದ ಬಿಸಿಯೂಟದಲ್ಲಿ ಹುಳು ಮಿಶ್ರಿತ ಅನ್ನ ಸಾಂಬಾರು ನೀಡಿದ್ದು ಊಟ ಮಾಡದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಸಮೀಪದ ಮಾಚನೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೀಡಿದ ಬಿಸಿಯೂಟದಲ್ಲಿ ಹುಳು ಮಿಶ್ರಿತ ಅನ್ನ ಸಾಂಬಾರು ನೀಡಿದ್ದು ಊಟ ಮಾಡದೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಮಾಚನೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 450ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. ಇಲ್ಲಿನ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳಿಗೆ ಹುಳು ಬಿಸಿಯೂಟ ಸಂಬಂಧಿಸಿದ ವಜಾ ಮಾಡಬೇಕು ಅಂತ ಪಾಲಕರು ಒತ್ತಾಯಿಸಿದ್ದಾರೆ. ಅಡುಗೆ ಸಿಬ್ಬಂದಿ ಹಾಗೂ ಶಿಕ್ಷಕರು ಗುಣಮಟ್ಟದ ಅಡುಗೆ ತಯಾರಿಸಿಕೊಂಡು ಮಿಶ್ರಿತ ನೀಡಲಾಗ್ತಾ ಇದ್ದು ಸಿಬ್ಬಂದಿಯನ್ನ ಮಕ್ಕಳಿಗೆ ಊಟಕ್ಕೆ ಕೊಡಲಾಗ್ತಿದೆ. ಊಟ ಮಾಡ್ತಾರೆ, ಆದರೆ ನಮಗೆ ಹುಳು ಮಿಶ್ರಿತ ಬಿಸಿಯೂಟ ನೀಡ್ತಾರೆ. ಸಾಂಬಾರ್ನಲ್ಲಿ ಕಾಯಿಪಲ್ಯ ಹಾಗೂ ಮಸಾಲೆ ಪದಾರ್ಥಗಳು ಇರೋದಿಲ್ಲ. ಶಿಕ್ಷಕರು ಅಡುಗೆ ಸಿಬ್ಬಂದಿ ಊಟ ಮಾಡುವ ಮುನ್ನ ಅನ್ನ ಹಾಗೂ ಸಾಂಬಾರ್ನಲ್ಲಿ ಎಲ್ಲವೂ ಇರುತ್ತೆ. ಮಕ್ಕಳ ಊಟದಲ್ಲಿಯೂ ಮಲತಾಯಿ ಧೋರಣೆ ಮಾಡಲಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿದ್ರು. ಹಾಳಾಗಿರುವ ಅಕ್ಕಿಯಿಂದಲೇ ತಯಾರಿಸಿ ಸಾಂಬಾರು ಸರಿ ಇರೋದಿಲ್ಲ. ಈ ಬಗ್ಗೆ ಶಾಲೆಯ ಮುಖ್ಯಸ್ಥರಿಗೆ ಹಾಗೂ SDMC ಅಧ್ಯಕ್ಷರಿಗೆ ತಿಳಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಇಂಥವರ ವಿರುದ್ಧ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆಗ್ರಹಿಸಿದ್ದಾರೆ. ಊಟ ಸರಿಯಿಲ್ಲ ಅಂತ ಶಿಕ್ಷಕರಿಗೆ ಹೇಳಿದ್ರೆ ಅದನ್ನೇ ತಿನ್ನಿ ಅಂತ ವಿದ್ಯಾರ್ಥಿಗಳಿಗೆ ಅವರು ಗದರಿಸ್ತಾರೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಬಸವರಾಜನೂರು, S9 TV ಲಿಂಗಸ್ಗೂರು. ಭಾರತೀಯ ಜನತಾ ಪಾರ್ಟಿ ಅನ್ನಿಗೇರಿ ನಗರ ಘಟಕ, ಬಿಜೆಪಿ SC ಮೋರ್ಚಾ ನಗರ ಘಟಕ, ಯುವ ಮೋರ್ಚಾ ನಗರ ಘಟಕದ ವತಿಯಿಂದ ಸ್ವಾಮಿ ವಿವೇಕಾನಂದರ 159ನೇ ಜಯಂತಿ ವಿವೇಕಾನಂದ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಆಚರಿಸಲಾಯಿತು. ಬಳಿಕ ಮಾತನಾಡಿದ ಪುರಸಭೆ ಸದಸ್ಯ ಅಮೃತಪ್ಪ ಗುರಿಕಾರ, ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಮಹಾನ್ ಪುಣ್ಯ ಪುರುಷರ ಜಯಂತಿಗಳನ್ನು ಮಾಡುವ ಮೂಲಕ ಈಗಿನ ಪೀಳಿಗೆಗೆ ಅವರ ತತ್ವಾದರ್ಶಗಳನ್ನು ತಿಳಿಸುವಲ್ಲಿ ಪ್ರಮುಖವಾಗಿ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತ ಅವರು ಸಲಹೆ ನೀಡಿದರು.
ಭಾರತೀಯ ಜನತಾ ಪಾರ್ಟಿ ಅನ್ನಿಗೇರಿ ನಗರ ಘಟಕ, ಬಿಜೆಪಿಎಸ್ಸಿ ಮೋರ್ಚಾ ನಗರ ಘಟಕ, ಯುವ ಮೋರ್ಚಾ ನಗರ ಘಟಕದ ವತಿಯಿಂದ ಸ್ವಾಮಿ ವಿವೇಕಾನಂದರ 159ನೇ ಜಯಂತಿ ವಿವೇಕಾನಂದ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. ಬಳಿಕ ಮಾತನಾಡಿದ ಪುರಸಭೆ ಸದಸ್ಯ ಅಮೃತಪ್ಪ ಗುರಿಕಾರ, ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಮಹಾನ್ ಪುರುಷರ ಪುಣ್ಯ ಪುರುಷರ ಜಯಂತಿಗಳನ್ನು ಮಾಡುವ ಮೂಲಕ ಈಗಿನ ಯುವ ಪೀಳಿಗೆಗೆ ಅವರ ತತ್ವಾದರ್ಶಗಳನ್ನು ತಿಳಿಸುವಲ್ಲಿ ಪ್ರಮುಖವಾಗಿ ಜಯಂತಿಗಳಿಂದ ಆಚರಣೆ ಮಾಡಬೇಕು ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿಯ ಎಸ್ಸಿ ಮೋರ್ಚಾ ಅನ್ನಿಗೇರಿ ನಗರ ಘಟಕ ಅಧ್ಯಕ್ಷ ರಾಜು ಹಳ್ಳಿಕೇರಿ ಮಾತನಾಡಿ, ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಅವರ ತತ್ವಾದರ್ಶಗಳು ಇಂದಿನ ಯುವ ಜನಾಂಗಕ್ಕೆ ಬಹಳಷ್ಟು ಅವಶ್ಯಕವಾಗಿವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷರಾದ ಶುಭಾನಂದ ಹೊಸಹಳ್ಳಿ, ನೂತನ ಪುರಸಭೆ ಸದಸ್ಯರಾದ ಶ್ರೀಮತಿ ಶೋಭಾ ಗೊಲ್ಲರ್, ಶ್ರೀಮತಿ ನೀಲವ್ವ ಕುರಹಟ್ಟಿ, ಎಸ್ಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ರಾಮಗಿರಿ, ಅನ್ನಗಿರಿ ನಗರದ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶುಭಾನಂದ ಹಳ್ಳದೋಟರ, ವಿಜಯ್ ಕುಮಾರ್ ಕಂಬಿಮಠ, ನಗರ ಘಟಕದ ರೈತ ಮೋರ್ಚಾ ಅಧ್ಯಕ್ಷ ಈಶಣ್ಣ ಹೊಂಬಳ, ನಗರ ಘಟಕದ ಎಸ್ಸಿ ಮೋರ್ಚಾ ಅಧ್ಯಕ್ಷ ರಾಜು ಹಳ್ಳಿಕೇರಿ, ನಗರ ಘಟಕದ ಯುವ ಮೋರ್ಚಾ ಅಧ್ಯಕ್ಷರಾದ ಮಹೇಶ್ ಸುನುಗಾರ್, ಊರಿನ ಹಿರಿಯರಾದ ದಾವಲ್ ಸಾಬ್ ಧರ್ವಾನ್, ಮಂಜುನಾಥ್ ಕಾಕನಗರ, ಭರತೇಶ್ ಜೈನ, ತವನಪ್ಪ ನಾವಳ್ಳಿ, ಸೋನು ನಾವಳ್ಳಿ, ಶಿರಡಪ್ಪ ದಳುವಾಯಿ, ಬಾಲಾಜಿ ಹಳ್ಳಿಕೇರಿ, ಹುಲಿಗೇಶಿ ಹಳ್ಳಿಕೇರಿ, ಅಜಿತ್ ನಾವಳ್ಳಿ, ಕೃಷ್ಣ ಭಜಂತ್ರಿ, ದಾವಲ್ ಸಾಬ್ ದರ್ವಾನ, ಧೂಳಪ್ಪ ಸಂಕ್ಲಾಪುರ, ರೇವಣ್ಣ ರವಡ್ಡರ್ ಸೇರಿದಂತೆ ಪಕ್ಷದ ಪ್ರಮುಖರು ಹಾಗೂ ರೈತ, ಎಸ್ಸಿ, ಯುವ ಮೋರ್ಚಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹೇರಪ್ಪ ಗುರಿಕಾರ್, S9 TV ಅನ್ನಿಗೇರಿ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಈಚನಾಳ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಧ್ಯಾಹ್ನ ತಾಲೂಕು ಪಂಚಾಯಿತಿಯ ತಾಂತ್ರಿಕ ಸಂಯೋಜಕ ಮೆಹಬೂಬ್ ಭೇಟಿ ನೀಡಿ ಈ ವೇಳೆ ಮಹಿಳಾ ಕಾರ್ಮಿಕರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂಜಿನಿಯರ್ ಕೂಡಲೇ ಕ್ಷಮೆ ಕೇಳಬೇಕು ಹಾಗೂ ಕೂಡಲೇ ಬೇರೆಡೆ ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮಧ್ಯಾಹ್ನ ಈಚನಾಳ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಕ್ಕೆ ತಾಲೂಕು ಪಂಚಾಯಿತಿಯ ತಾಂತ್ರಿಕ ಸಂಯೋಜಕ ಮೆಹಬೂಬ್ ಭೇಟಿ ನೀಡಿದ ವೇಳೆ ಮಹಿಳಾ ಕಾರ್ಮಿಕರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಂಜಿನಿಯರ್ ಕ್ಷಮೆ ಕೇಳಬೇಕು ಹಾಗೂ ಕೂಡಲೇ ಬೇರೆಡೆ ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಈಚನಾಳ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿಕಾರರು ಕೆಲಸ ಮಾಡುವ ಸ್ಥಳ ಪರಿಶೀಲನೆಗೆ ಭೇಟಿ ನೀಡಿದ ನರೇಗಾ ಎಂಜಿನಿಯರ್ ಸೈಯದ್ ಶಫೀವುಲ್ಲಾ ಖಾನ್ಗೆ ಕೂಲಿಕಾರರು ಈ ಮೊದಲು ಕಾಮಗಾರಿಗೆ ಕೂಲಿ ಮೊತ್ತ 289 ರೂಪಾಯಿ ಬದಲು 255 ರೂಪಾಯಿ ಕೂಲಿ ಮೊತ್ತ ಪಾವತಿ ಮಾಡಿದ ಕುರಿತು ಕೂಲಿಕಾರರು ಇಂಜಿನಿಯರ್ಗೆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಮಹಿಳೆಗೆ ಅವಾಚ್ಯ ಹಾಗೂ ಏಕವಚನ ಪದ ಬಳಕೆ ಮಾಡಿದ ಆರೋಪದ ಮೇಲೆ ಇಂದು ಬೆಳಗ್ಗೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀದೇವಿಯವರಿಗೆ ಮನವಿಯನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದಪ್ಪ ಮೇಟಿ, ಪಿಡಿಒ ಖಾಜಾ ಬೇಗಂ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮರಿಯಪ್ಪ ಕತ್ತೆಮನಿ, ನರೇಗಾ ಕಾರ್ಮಿಕ ಕೊಪ್ಪಣ್ಣ ಚಿಗರಿ, ದೇವಮ್ಮ, ರುದ್ರಮ್ಮ, ಗೌರಮ್ಮ, ಶಶಿಕಲಾ, ಅಕ್ಕಮ್ಮ, ಉಮಾದೇವಿ ಮುಂತಾದವರು ಇದ್ರು. ಬಸವರಾಜನು, S9 TV ಲಿಂಗಸ್ಗೂರು. ಇವಿಷ್ಟು ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಮತ್ತೆ ಬರ್ತದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422.